ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್वीयपदान्यापुः सा लक्ष्मीर्मे प्रसीदतु. अभ्रवं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. चित्रैः पदैश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाति श्रीजयतीर्थवाक्. प्रणमत्कामधेनुं च भजत्सुरतरोपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ಓಂ. 5ನೇ ಅಧ್ಯಾಯದ 41ನೇ ಶ್ಲೋಕ. ಹಿಂದಿನ ಶ್ಲೋಕಗಳಲ್ಲಿ ನಾವು ತಿಳಿದಂತಹ ಕಥಾಭಾಗ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ ಇವರಿಬ್ಬರೂ ಕೂಡ ರಾಮಚಂದ್ರ, ಲಕ್ಷ್ಮಣ ಹಾಗೂ ಸೀತಾ ಇವು ಮೂವರು ವನವಾಸದಲ್ಲಿ ಪ್ರವೇಶ ಮಾಡಿದಾಗ ವನದಲ್ಲಿ ಸಂಚಾರ ಮಾಡುವಂತಹ ಪ್ರಸಂಗದಲ್ಲಿ ಅನೇಕ ಜನ ರಾಕ್ಷಸರನ್ನ ರಾಮಚಂದ್ರ ದೇವರು ಸಂಹಾರ ಮಾಡ್ತಾ ರಾವಣನ ಮೂಲಕವಾಗಿ ಪ್ರೇರಿತರಾದಂತಹ ಆ ಯಾವ ಮಾರೀಚ ಜಿಂಕೆಯ ರೂಪದಲ್ಲಿ ಸೀತೆಯನ್ನು ಮೋಹಗೊಳಿಸ್ತಾನೆ. ಆ ಸೀತೆ ಯದ್ಯಪಿ ಆ ಜಿಂಕೆಯ ರೂಪದಲ್ಲಿರ್ತಕ್ಕ ಜಿಂಕೆಯ ಮೃಗದಲ್ಲಿ ತನಗೆ ಯಾವುದೇ ತರಹದ ಮೋಹ ಇಲ್ಲ, ಆದರೂ ಕೂಡ ಲೋಕದ ವಿಡಂಬನಕ್ಕೋಸ್ಕರವಾಗಿ ಸೀತೆಯು ಕೂಡ ಆ ಜಿಂಕೆಯ ಮೇಲೆ ಮೋಹ ಇರುವಂತೆ ತೋರಿಸ್ಕೊಳ್ತಾಳೆ. ತದನಂತರದಲ್ಲಿ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾನೆ. ಮಧ್ಯದಲ್ಲಿ ರಾವಣ ಸೀತಾಕೃತಿಯನ್ನು ತೆಗೆದುಕೊಂಡು ಹೋದನೇ ಹೊರತು ಸೀತೆಯನ್ನಲ್ಲ ಎನ್ನುವಂತಹ ವಿಚಾರವನ್ನು ಹೇಳ್ತಾ, ರಾವಣ ತಾನು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಮಧ್ಯದಲ್ಲಿ ಜಟಾಯು ಬರ್ತಾನೆ. ಜಟಾಯು ತಾನು ಆ ರಾವಣನ ತಡೆಯುತ್ತಾನೆ. ರಾವಣನ ತಡೆಯದಾಗ ಆ ರಾವಣ ಆ ಜಟಾಯುವನ್ನು ಹೊಡೆದು ಬಿಡ್ತಾನೆ. ಹೊಡೆದು ತಾನು ಮುಂದೆ ಲಂಕೆಗೆ ಹೊರಟು ಹೋದ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅನ್ವೇಷಮಾನ ಇವತಂ ಚ ದದರ್ಶ ಗೃಧ್ರಂ ಸೀತಾಂ ರಿರಿಕ್ಷುಮಥೋ ರಿಪುನಾವಿಶಸ್ತಂ ಮಂದಾತ್ಮಚೇಷ್ಟಮನುಮೋಕ್ತಮರೇಶ್ಚಕರ್ಮ ಶುತ್ವಾಮೃತಂ ತಮದಹತ್ ಸ್ವಗತಿಂ ತತಾಧಾತ್. ರಾಮಚಂದ್ರ ದೇವರು ಅನ್ವೇಷಮಾನ ಇವತಂ ಚ ದದರ್ಶ ಗೃಧ್ರಂ. ಅನ್ವೇಷಮಾನ ರಾಮಚಂದ್ರ ದೇವರು ಆ ಸೀತೆಯನ್ನು ಹುಡುಕುವಂತೆ ತೋರಿಸ್ಕೊಳ್ತಾ ಇದ್ದಾರೆ. ಸೀತಾಂ ಅನ್ವೇಷಮಾನ ಇವ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅಂದರೆ ಸೀತೆಯನ್ನು ಹುಡುಕುವಂತೆ ಬಹಳ ನಿಜವಾಗಲೂ ರಾಮಚಂದ್ರ ದೇವರಿಗೆ ಸೀತೆಯ ಕಳೆದು ಹೋದಳು, ಸೀತೆಯನ್ನು ಬಹಳ ಟೆನ್ಷನಿಂದ ಹುಡುಕ್ತಾ ಇದ್ದ ಅಂತ ಅರ್ಥವಲ್ಲ. ನಾವು ಹಿಂದಿನ ಶ್ಲೋಕಗಳಲ್ಲಿ ಹಿಂದಿನ ಪಾಠದಲ್ಲಿ ತಿಳಿದಂತೆ ಭಗವಂತ ಯಾವ ರೀತಿಯಾಗಿ ನಟನ ಮಾಡ್ತಾನೋ ಹಾಗೆ ಸೀತೆಯೂ ಕೂಡ ನಟನ ಮಾಡ್ತಾ ಇದ್ದಾಳೆ. ಹಾಗೆ ಸೀತಾಕೃತಿಯನ್ನು ರಾವಣ ತೆಗೆದುಕೊಂಡು ಹೋದ ನಂತರ ಸೀತೆ ಇಲ್ಲ ಎನ್ನುವಂತಹ ದುಃಖದಿಂದ ಒಬ್ಬ ಪುರುಷ ಒಂದು ಪದಾರ್ಥವನ್ನು ಕಳೆದುಕೊಂಡರೆ, ಹೆಂಡತಿ ಮಕ್ಕಳನ್ನು ಕಳೆದುಕೊಂಡರೆ ಯಾವ ರೀತಿಯ ಹುಡುಕಬೇಕೋ ಹಾಗೆ ರಾಮಚಂದ್ರ ದೇವರು ಕೂಡ ಅನ್ವೇಷಮಾನ ಇವತಂ ಚ ದದರ್ಶ ಗೃಧ್ರಂ ಸೀತಾದೇವಿಯನ್ನು ತಾನು ಕಳೆದುಕೊಂಡು ಬಹಳ ದುಃಖದಿಂದ ಹುಡುಕುವಂತೆ ತಾನು ತೋರಿಸ್ಕೊಳ್ತಾ ತಾನು ಯಾವ ಸೀತೆಯನ್ನು ರಕ್ಷಣೆ ಮಾಡಬೇಕು, ಸೀತೆಯನ್ನು ಹೇಗಾದರೂ ಸೀತಾಂ ರಿಕ್ಷು ಮತಥೋ ರಿಪುನಾ ವಿಶಸ್ತಂ, ಆ ಸೀತೆಯನ್ನು ರಕ್ಷಣೆ ಮಾಡಬೇಕು, ಹೇಗಾದರೂ
ಆ ರಾವಣನಿಂದಾಗಿ ಸೀತೆಯನ್ನ ರಕ್ಷಣೆ ಮಾಡಬೇಕು ಎನ್ನುವಂತಹ ಒಂದು ತವಕದಿಂದ ಭಗವಂತ ತಾನು ಮುಂದೆ ಸಂಚಾರ ಮಾಡ್ತಾ ಹೋಗುವಾಗ ದಾರಿಯಲ್ಲಿ ಆ ಜಟಾಯು ತಾನು ಆ ಯಾವ ರಾವಣನ ಪೆಟ್ಟಿನಿಂದಾಗಿ ತಾನು ಗಾಯಕೊಂಡು ಅಲ್ಲಿ ಬಿದ್ದಿರ್ತಾನೆ. ರಿಪುನಾ ವಿಶಸ್ತಂ ಮಂದಾತ್ಮ ಚೇಷ್ಟಂ ಅಮುನೋಕ್ತ ಮರೇಶ್ಚ ಕರ್ಮ. ಆಗ ಅವನ ಜಟಾಯುವನ್ನ ನೋಡ್ತಾನೆ. ಮೃಗರೂಪಂ ಮಾರೀಚಾಕಿಂ ವೃಕ್ಷಃ ನಿಹತ್ಯ ಸ್ವಧಾಯಿತಾಂ ಸೀತಾಂ ನ ಪಶ್ಯತಿ. ಇದಾದ ಮೇಲೆ ಸೀತಾಂ ನಿರೀಕ್ಷು ರಕ್ಷಿತುಂ ಇಚ್ಛು, ಸೀತೆಯನ್ನು ರಕ್ಷಣೆ ಮಾಡಬೇಕು ಎನ್ನುವಂತಹ ಆ ಒಂದು ತವಕದಿಂದಾಗಿ ಭಗವಂತ ರಿಪುಣ ಅಂತ ಅನ್ನೋ ಶಬ್ದಕ್ಕೆ ವೈರಿನ ಅಂತ ಅರ್ಥ. ವೈರಿಯಾದ ರಾವಣನಿಂದಾಗಿ ಸೀತೆಯನ್ನ ರಕ್ಷಣೆ ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ತಾನು ಹೊರಟಾಗ ವಿಶಸ್ತ ಅಂತಂದ್ರೆ ಹತಪ್ರಾಯ ಅಂತ ಅರ್ಥ. ಏನು ಅಂತಂದ್ರೆ ರಾವಣನ ಪೆಟ್ಟಿನಿಂದಾಗಿ ಇನ್ನೇನು ಮರಣೋನ್ಮುಖನಾದಂತಹ ಜಟಾಯುವನ್ನ ತಾನು ಗೃಧ್ರಂ ಅಂತದೆ. ಗೃಧ್ರ ಅಂತ ಶಬ್ದಕ್ಕೆ ಗೃಧ್ರ ಪಕ್ಷಿ ಸ್ವರೂಪಂ ಅಂದ್ರೆ ಜಟಾಯು ಪಕ್ಷಿಯನ್ನ ನೋಡ್ತಾ ಇದ್ದಾನೆ. ಅದು ಹೇಗೆ ಬಿದ್ದಿದೆ ಅಂತಂದ್ರೆ ರಾವಣನ ಪೆಟ್ಟಿನಿಂದಾಗಿ ಹತಪ್ರಾಯವಾದಂತಹ ಆ ಯಾವ ಜಟಾಯು ಪಕ್ಷವನ್ನು ನೋಡ್ತಾ ಇದ್ದಾನೆ. ಜೀವಸ್ಯ ದೇಹಸ್ಯ ವಾ ಚೇಷ್ಟಾ ವ್ಯಾಪಾರ ಯಸ್ಯತಿ ವಿಗ್ರಹ. ಅಲ್ಲಿ ಹೇಳ್ತಾರೆ ಮಂದಾತ್ಮ ಚೇಷ್ಟ ಮಮೋನೋಕ್ತ ಮರೇಶ್ಚ ಕರ್ಮ. ಮಂದಾತ್ಮ ಚೇಷ್ಟ ಅಂದರೆ ಒಬ್ಬ ಗಟ್ಟಿಮುಟ್ಟಿಯ ಅಂತಹ ವ್ಯಕ್ತಿಯಲ್ಲಿ ಅವನ ಕ್ರಿಯಾದಲ್ಲಿ ಚೇತನ ಒಂಥರ ಆಕ್ಟಿವ್ ಆಗಿರುತ್ತೆ. ಒಂದು 25 ವರ್ಷ ಹುಡುಗನ ಯುವಕದಲ್ಲಿ ಅವನ ಒಂದು ಚೇಷ್ಟೆಯಲ್ಲಿ ಒಂದು ರೀತಿಯಾದಂತಹ ಶಕ್ತಿ ಇರುತ್ತೆ. ಅವನ ಕೆಲಸ ಬೇಗ ಆಗ್ತಾ ಇರುತ್ತೆ. ಅದೇ ಒಂದು 50 ವರ್ಷ 60 ವರ್ಷ 70 ವರ್ಷ ಹೀಗೆ ಆ ಮಾನವನ ವಯಸ್ಸಿಗೆ ತಕ್ಕಂತೆ ಅವರ ಕಾರ್ಯದಲ್ಲಿ ಆ ಶಕ್ತಿಯ ಪ್ರದರ್ಶನ, ಅವರ ಕಾರ್ಯದ ಪ್ರದರ್ಶನ ಅಂತ ಅನ್ನೋದು ಕಂಡುಬರುತ್ತೆ. ಹಾಗೆ ಮೃತನ ಮರಣೋನ್ಮುಖನಾದಂತಹ ಈ ಜಟಾಯು ಪಕ್ಷುವಿನ ಚೇಷ್ಟೆಗಳು ಹೇಗಾಗಿದೆ ಅಂತಂದ್ರೆ ಮಂದಾತ್ಮ ಅಂತಂದ್ರೆ ಆ ಜೀವನಿಗೆ ಆ ಜೀವನ ಇರತಕ್ಕಂತಹ ಆತ್ಮ ಇದು ಮಂದವಾಗಿದೆ ಅಂತಂದ್ರೆ ಶಕ್ತಿಹೀನವಾಗ್ತಾ ಇದೆಯೋ ಅಂತಹ ಮಂದಾತ್ಮ ಚೇಷ್ಟಂ ಅಮುನೋಕ್ತ ಮರೇಶ್ಚ ಕರ್ಮ. ಅಂತಹ ಆ ಯಾವ ಜಟಾಯು ಪಕ್ಷಿಯನ್ನ ಪೆಟ್ಟು ತಿಂದಂತಹ ಆ ಜಟಾಯು ಪಕ್ಷಿಯನ್ನ ತಾನು ನೋಡ್ತಾ ಅಮುನಾ ಜಟಾಯುಷ ಉಕ್ತಂ. ರಾಮಚಂದ್ರ ದೇವರು ಆ ಜಟಾಯುವನ್ನು ನೋಡ್ತಾರೆ. ಜಟಾಯು ಪಕ್ಷಿಯು ಕೂಡ ರಾಮನನ್ನ ನೋಡಿ ತಾನು ಹೇಳತ್ತೆ ಏನು ಅಂತಂದ್ರೆ ಅರೇಹೇ ವೈರಿನಾ ರಾವಣಸ್ಯ ಕರ್ಮ. ಜಟಾಯು ಪಕ್ಷಿ ಮಾಡುವಂತಹ ಪ್ರಸಂಗದಲ್ಲಿ ಮರೇಶ್ಚ ಕರ್ಮ ಶುತ್ವಾ ಮೃತಂ. ತಾನು ಆ ಜಟಾಯು ಆ ರಾವಣ ಮಾಡಿರ್ತಕ್ಕಂತಹ ಕೃತ್ಯವನ್ನ ರಾಮನಿಗೆ ಅನುವಾದ ಮಾಡ್ತಾನೆ. ಅಮುನಾ ಜಟಾಯುಷ ಉಕ್ತಂ. ಜಟಾಯು ಪಕ್ಷಿವಿನಿಂದ ಹೇಳಲ್ಪಟ್ಟಂತಹ ಆ ಯಾವ ಕಾರ್ಯ, ಏನ್ ಕಾರ್ಯ? ಅರೇಹೆ ಅರಿ ಅರ ಅಂತಂದ್ರೆ ಮಂದಾತ್ಮ ಚೇಷ್ಟಂ ಅಮುನೋಕ್ತಂ ಅರೇಶ್ಚ ಕರ್ಮ. ಅರ ಅಂತ ಶಬ್ದಕ್ಕೆ ವೈರಿ ಅಂತ ಅರ್ಥ. ಅರೇಶ್ಚ ಕರ್ಮ ಅಂತ ಶಬ್ದಕ್ಕೆ ಏನರ್ಥ? ವೈರಿಯಾದಂತಹ ರಾವಣ ಮಾಡಿರ್ತಕ್ಕಂತಹ ದುಷ್ಟವಾದಂತಹ ಕರ್ಮ ಅಂದ್ರೆ ಏನು? ಸೀತಾಕೃತಿಯನ್ನ ಅಪಹರಣ ಮಾಡಿರ್ತಕ್ಕಂತಹ ದುಷ್ಟವಾದಂತಹ ಕರ್ಮವನ್ನ, ತಾನು ನೋಡಿರ್ತಕ್ಕಂತಹ ಕರ್ಮವನ್ನ ತಾನು ಜಟಾಯು ಅವನು ಆ ರಾಮಚಂದ್ರ ದೇವರಿಗೆ ಹೇಳ್ತಾನೆ, ಸ್ವಾಮಿ, ರಾವಣ ನಿನ್ನ ಮಡದಿಯಾದ ಸೀತೆಯನ್ನ, ಅರ್ಥಾತ್ ಸೀತೆ ಅಂತ ಶಬ್ದ ನಾ ಹೇಳುವಾಗಲ್ಲ ನೀವು ತಿಳ್ಕೊಳ್ರಿ ಸೀತಾಕೃತಿ ಅಂತ. ನಾ ಸೀತೆ ಅಂತ ಹೇಳಿದ ಮಾತ್ರಕ್ಕೆ ಸೀತಾದೇವಿಯನ್ನ ಭಗವಂತನ ಬಿಟ್ಟು ಬೇರೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೀತಾಕೃತಿಯನ್ನು ಅಪಹರಣ ಮಾಡಿಕೊಂಡು ಹೋದಂತಹ ವಿಚಾರವನ್ನ ಆ ಜಟಾಯು ತಾನು ಭಗವಂತನಿಗೆ ಹೇಳ್ತಾನೆ. ನೋಡ್ರಿ, ಕೆಲವೊಂದು ವಿಚಾರ ಇರುತ್ತೆ. ಕೆಲವೊಬ್ಬರಿಗೆ ಮರಣೋನ್ಮುಖದಲ್ಲಿರ್ತಕ್ಕಂತಹ ವ್ಯಕ್ತಿ ಯಾವುದೋ ಒಂದು ವಿಚಾರವನ್ನ ಆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಹೇಳಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾರೆ. ಹೇಳಬೇಕಾದಂತಹ ವ್ಯಕ್ತಿ ಪ್ರಯತ್ನ ಮಾಡಿದ್ರು ಕೇಳುವಂತಹ ವ್ಯಕ್ತಿ ಸಿಗೋದಿಲ್ಲ. ಅಂತೂ ತಾನು ಸಾಯುವಾಗ ಆ ವಿಷಯವನ್ನು ಹೇಳದೇನೆ ಸತ್ತು ಹೋಗ್ತಾನೆ. ಹಾಗೆ ಜಟಾಯುವಿಗೆ ತವಕ ಆಗ್ತಾ ಇದೆ. ರಾವಣ ಸೀತೆಯನ್ನು ಕರೆದುಕೊಂಡು ಹೋದ. ರಾಮದೇವರು ಬಂದರೆ ರಾಮನಿಗೆ ಈ ವಿಚಾರವನ್ನು ತಿಳಿಸೋಣ ಅಂತ ಕಾಯ್ತಾ ಇದ್ದ. ರಾಮ ಬಂದ. ರಾಮನಿಗೆ ಸೀತಾಕೃತಿಯ ವಿಚಾರವನ್ನು ಹೇಳ್ತಾರೆ.
ಹೇಳಿದ ಸ್ವಗತಿಂ ತತಾದಾತ್. ಅದಾದ್ಮೇಲೆ ಅದನ್ನು ಕೇಳಿದ ತಕ್ಷಣ ರಾಮ ಆ ವಿಚಾರವನ್ನು ಕೇಳಿದ ನಂತರ ಜಟಾಯು ತನ್ನ ಕೊನೆಯ ಉಸಿರನ್ನ ತ್ಯಾಗ ಮಾಡ್ತಾ ಜೀವನ ಬಿಟ್ಟು ಬಿಡ್ತಾನೆ. ಪ್ರಾಣತ್ಯಾಗವನ್ನು ಮಾಡಿದ ಮೇಲೆ ಅವನನ್ನ ದಹನ ಮಾಡ್ತಾನೆ ಭಗವಂತ. ತಾನು ರಾಮಚಂದ್ರ ದೇವರು ಅವನಿಗೆ ದಹನ ಸಂಸ್ಕಾರಾದಿಗಳನ್ನು ಮಾಡಿ ಯೋಗ್ಯವಾದಂತಹ ರೀತಿಯಲ್ಲಿ ತಾನು ಆ ಜಟಾಯುವಿಗೆ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಹೇಳ್ತಾರೆ, ಯಾವ ಸೀತೆಯನ್ನ ಹುಡುಕ್ತಾ ರಾಮಚಂದ್ರ ದೇವರು ಹೋಗ್ತಾರೆ. ಹೋಗುವಾಗ ಅಲ್ಲಿ ಭಗವಂತ ರಾಮಚಂದ್ರ ದೇವರಿಗೆ ಒಂದು ಕಡೆ ಜಟಾಯು ಪಕ್ಷಿ ಬಿದ್ದಿರೋದು ಕಾಣಿಸುತ್ತೆ. ಜಟಾಯು ಬಿದ್ದಿರ್ತಾರ. ದೂರದಿಂದ ನೋಡಿದಾಗ ರಾಮಚಂದ್ರ ದೇವರಿಗೆ ಸಿಟ್ಟು ಬರುತ್ತೆ, ಇವನೇ ಸೀತೆಯನ್ನು ನುಂಗಿ ಹಾಕಿರಬೇಕು ಅಂತ, ಆ ಜಟಾಯುವನ್ನು ಹೊಡೆಯಬೇಕು ಅಂತ ಹೋದಾಗ ಜಟಾಯು ಹೇಳ್ತಾನೆ, ಅಲ್ಲಪ್ಪ, ನಾನು ನಿನ್ನ ತಂದೆಯಾದ ದಶರಥನ ಆಪ್ತ ಮಿತ್ರ, ನನ್ನ ಮರೆತು ಬಿಟ್ಟಿದ್ಯಾ ನೀನು ಅಂತ ಹೇಳಿ, ನಾನು ನಿನ್ನ ಹೆಂಡತಿಯನ್ನ ಮಡದಿಯನ್ನ ನಾನು ಅಪಹರಣ ಮಾಡಿಲ್ಲ, ರಾವಣ ತೆಗೆದುಕೊಂಡು ಹೋದ, ರಾವಣ ನಿನ್ನ ಸೀತೆಯನ್ನು ಅಪಹರಣ ಮಾಡಿದ್ದಾನೆ ಎನ್ನುವಂತಹ ವಿಚಾರವನ್ನ ಯಾವ ಜಟಾಯು ರಾಮನಿಗೆ ಹೇಳ್ತಾನೆ. ಆ ಜಟಾಯು ಯಾರು ಅಂತಂದ್ರೆ ದಶರಥ ರಾಜನ ಬಹಳ ಆಪ್ತ ಮಿತ್ರನಾದಂತಹ ಆ ಜಟಾಯು. ಆ ಜಟಾಯು ತಾನು ರಾಮಚಂದ್ರ ದೇವರ ಸೇವೆಯನ್ನು ಮಾಡೋಕ್ಕೋಸ್ಕರವಾಗಿಯೇ ತಾನು ಇರಬೇಕು ಅಂತ ಪ್ರಾರ್ಥನೆ ಮಾಡಿರ್ತಾನೆ. ಆವಾಗ ರಾಮದೇವರಿಗೆ ಪ್ರೂಫ್ ಮಾಡ್ತಾನೆ, ನಾನು ನಿನ್ನ ಮಡದಿಯನ್ನ ರಾವಣ ಅಪಹರಣ ಮಾಡಿಕೊಂಡು ಹೋಗುವಾಗ ನಾನು ಅವನನ್ನು ತಡೆದೆ ಅಂತಲಿಕ್ಕೆ ಆ ರಾವಣನ ರಥವನ್ನ ಕುದುರೆಯನ್ನ ಹೊಡೆದಿದ್ದು ಎಲ್ಲ ಅಲ್ಲಿ ಏನು ಆಧಾರಗಳಿರುತ್ತೆ, ಕೆಳಗೆ ಬಿದ್ದಿರುತ್ತೆ, ನೋಡು ರಾಮ, ಆ ರಾವಣನ ಜೊತೆಗೆ ನಾನು ಜಗಳವಾಡಿ ಅವಳನ್ನು ಹೇಗಾದ್ರೂ ರಕ್ಷಣೆ ಮಾಡಬೇಕು ಅಂತ ನನ್ನ ಪ್ರಯತ್ನವನ್ನು ನಾನು ಮಾಡಿದೆ, ಆದರೆ ನನಗೆ ಅದು ಯಾವ ಪ್ರಯತ್ನ ಫಲವನ್ನು ತಂದು ಕೊಟ್ಟಿಲ್ಲ, ಅಂತೂ ನಾನು ಪ್ರಯತ್ನ ಮಾಡಿದೆ ಅಂತ ಆಗ ರಾಮನಿಗೆ ಜಟಾಯು ಹೇಳ್ತಾನೆ. ರಾಮನಿಗೆ ಬಹಳ ದುಃಖವಾಗತ್ತೆ. ಮಾನವನಂತೆ ತೋರಿಸ್ಕೊಳ್ತಾನೆ, ನನ್ನ ರಾಜ್ಯ ಕಳ್ಕೊಂಡೆ, ರಾಜ್ಯವನ್ನು ಕಳ್ಕೊಂಡೆ, ರಾಜ್ಯದಿಂದ ವನವಾಸಕ್ಕೆ ಬಂದೆ, ನನ್ನ ತಂದೆಯನ್ನು ಕಳ್ಕೊಂಡೆ, ಈಗ ಸೀತಾದೇವಿಯನ್ನು ಕಳ್ಕೊಂಡೆ, ಈಗ ತಂದೆಯ ಮಿತ್ರನಾದ ಜಟಾಯುವನ್ನು ಕಳ್ಕೊಂಡಲ್ಲ ನಾನು, ನನ್ನ ಜನ್ಮ ಎಂತಹದ್ದು. ಅಂದರೆ ಒಬ್ಬ ಮನುಷ್ಯನಿಗೆ ಮೇಲಿಂದ ಮೇಲೆ ಅವನಿಗೆ ತೊಂದರೆಗಳಾದಾಗ ಅವನಿಗೆ ಬಹಳ ಬೇಸರವಾಗತ್ತೆ. ಹಾಗೆ ರಾಮನೂ ಕೂಡ ಹಾಗೆ ತಾನು ಬಹಳ ಬೇಸರ ಮಾಡ್ಕೊಳ್ತಾ ಇದ್ದಾನೆ. ಎಲ್ಲವೂ ಕೂಡ ನನ್ನಿಂದ ಯಾವುದೂ ಕೂಡ ಪ್ರಯೋಜನವಿಲ್ಲ ಅಂತ ವಿಚಾರ ಮಾಡ್ತಾ 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 ರಾಮಚಂದ್ರ ದೇವರು ಬಹಳ ದುಃಖ ಆದಂತೆ ತೋರಿಸ್ಕೊಳ್ತಾ ಇದ್ದಾರೆ. ಕೊನೆಗೆ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ ಜಟಾಯುವಿಗೆ. ಆವಾಗ ರಾಮ ಒಂದು ಮಾತು ಹೇಳ್ತಾನೆ, ನಾನು ನನ್ನ ತಂದೆಯಾದ ದಶರಥನನ್ನ ಕಳ್ಕೊಂಡಾಗ ಅವನಿಗೆ ಅಂತ್ಯಕ್ರಿಯೆಯನ್ನು ಮಾಡಲಿಕ್ಕೆ ನನಗೆ ಆಗಿರೋದಿಲ್ಲ, ಆದರೆ ನನ್ನ ತಂದೆಯ ಮಿತ್ರನಾದ ಈ ಜಟಾಯು ಕೂಡ ನನ್ನ ತಂದೆಯ ಸಮಾನನೇ, ನನ್ನ ತಂದೆಯ ಸ್ಥಾನದಲ್ಲಿದ್ದಾನೆ, ಆದ್ದರಿಂದಾಗಿ ನಾನು ಇವನ ಅಂತ್ಯಕ್ರಿಯೆಯನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ಸ್ವಯಂ ಭಗವಂತ ಅವನಿಗೆ ಈ ಜಟಾಯುವಿಗೆ ಅಂತ್ಯಕ್ರಿಯೆಯನ್ನು ಮಾಡ್ತಾನೆ ಎನ್ನುವಂತಹ ವಿಚಾರವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಆಗ ಜಟಾಯು ತಾನು ಸಾಯುವಾಗ ಒಂದು ಮಾತು ಹೇಳುತ್ತೆ. ಏನು ಅಂತಂದರೆ, ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ ಸತ್ಯ, ಆದರೆ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದಂಥ ಗಳಿಗೆ ಏನದಲ್ಲ ಅದು ಅವನು ವಿಚಾರ ಮಾಡಿಲ್ಲ. ಅದನ್ನು ಅವನು ವಿಚಾರ ಮಾಡಲ್ಲ. ಯಾಕೆ ಅಂತಂದರೆ, ಅವನು ಅಪಹರಣ ಮಾಡಿಕೊಂಡು ಹೋದಂತಹ ಮುಹೂರ್ತ ಏನದಲ್ಲ, ವಿಂದ ಮುಹೂರ್ತ ಅಂತ ಒಂದು ಮುಹೂರ್ತವು ಕೂಡ ಬಹಳ ಶ್ರೇಷ್ಠ. ಆ ಮುಹೂರ್ತದಲ್ಲಿ ಏನೇನು ಕಳ್ಕೊಂಡಿರುತ್ತಲ್ಲ ಅಷ್ಟೇ ಬೇಗ ವಾಪಸ್ ಸಿಗತ್ತೆ. ರಾವಣ ಏನು ಮಾಡ್ದ, ಎಲ್ಲ ಪ್ಲಾನ್ ಮಾಡ್ದ, ಪಂಚಾಂಗವನ್ನು ನೋಡೋದು ತಪ್ಪಿಸ್ಬಿಟ್ಟ ಅಂತ ಹೇಳ್ತಾನೆ ಜಟಾಯು. ಯಾಕೆ ಅಂತಂದ್ರೆ ರಾಮನಿಗೆ ಜಟಾಯು ಹೇಳ್ತಾನೆ, ವಿಂದ ಎಂಬಂತಹ ಒಂದು ಮುಹೂರ್ತದಲ್ಲಿ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ ರಾವಣ, ಏನು ತಲೆ ಕೆಡಿಸ್ಕೋಬೇಡ, ಎಷ್ಟು ಬೇಗ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋದ ಅಷ್ಟೇ ಬೇಗ ಪದಾರ್ಥ ಮರಳಿ ಆ ಯಜಮಾನಿಗೆ ಸಿಗತ್ತೆ, ನಿನ್ನ ಸೀತೆಯು ಕೂಡ ನಿನಗೆ ಸಿಗುತ್ತಾಳೆ ಅನ್ನುವಂತಹ ವಿಚಾರವನ್ನ ಹೇಳಿ ತಾನು ಜಟಾಯು ಮರಣೋನ್ಮುಖನಾಗ್ತಾನೆ ಎನ್ನುವಂತಹ ವಿಚಾರವನ್ನು ವಿಸ್ತಾರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಹೀಗೆ ಆ ಜಟಾಯುವಿಗೆ ಮೋಕ್ಷವನ್ನು ಕೊಟ್ಟ ಭಗವಂತ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಮುಂದೆ ಅಂತ್ಯಕ್ರಿಯಾದಿಗಳನ್ನು ಮಾಡಿ ಮುಂದೆ ಭಗವಂತ ಪ್ರಯಾಣ ಮಾಡ್ತಾನೆ. ಅನ್ಯತ್ರ ಚೈವ ವಿಚರನ್ ಸಹಿತೋನುಜೇನ ಪ್ರಾಪ್ತಃ ಕರೌ ಸಹಸಾತಕ ಬಂಧುರಾಗಿನ ಉಜ್ಜಿತಸ್ಯ ಮೃತ್ಯೋಶ್ಚ ವಜ್ರಪತನಾತ್ ಅತಿಕುಂಜಿತಸ್ಯ.
ಮುಂದೆ ಸಂಚಾರ ಮಾಡ್ತಾ ಮಾಡ್ತಾ ರಾಮ ಮುಂದೆ ಹೋಗ್ತಾ ಇದ್ದಾನೆ. ಅಲ್ಲಿ ಅನ್ಯತ್ರ ಚೈವ ವಿಚರನ್, ಬೇರೆ ಕಡೆ ವನ, ಬೇರೆ ಬೇರೆ ಕಡೆ ವಿಚಾರ ಮಾಡ್ತಾ 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 ಹೋಗ್ತಾನೆ. ನೋಡ್ರಿ, ರಾಮದೇವರು ಬಂದರು, ಪಟ 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 ಎಲ್ಲ ರಾಕ್ಷಸನ ಸಂಹಾರ ಮಾಡಿದ್ರು, ಹೋದ್ರು ಅಂತಂದ್ರೆ ಒಂದು ದಿನದ ಕಾರ್ಯ. ಭೂಭಾರ ಹರಣಕ್ಕೋಸ್ಕರವಾಗಿ ರಾಮದೇವರು ಬಂದಾರೆ ಅಂತಂದ ಕೂಡಲೇ, ದೇವತೆಗಳ ಪ್ರಾರ್ಥನೆ ಅಂದ ಕೂಡಲೇ ತಕ್ಷಣ ಬಂದು ಒಂದೇ ದಿನದಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಹೋಗುವಂತಹ ಸಾಮರ್ಥ್ಯನೂ ದೇವರಿಗಿದೆ. ಆದರೆ ಇಷ್ಟೆಲ್ಲ ಸಾಯ್ಬೇಕಾಗೆ, ಸೀತೆಯನ್ನು ಕಳ್ಕೊಂಡಂತೆ ನಾಟಕ ಮಾಡಬೇಕು. ವನದಲ್ಲಿ ಬೇಗ ಸೇರಿ ಸೀತೆಯನ್ನು ರಾವಣನೇ ಕರ್ಕೊಂಡು ಹೋಗಿದ್ದಾನೆ ಅಂತ ವಿಷಯ ಗೊತ್ತಾದ ಮೇಲೂ ಬೇಗ ಹೋಗಿ ರಕ್ಷಣೆ ಮಾಡಿ ಅಲ್ಲಿಗೆ ರಾಮಾಯಣ ಮುಗಿಸ್ಕೋಬೋದಾಗಿತ್ತು. ಆದರೆ ರಾಮ ತಾನು ಸಂಪೂರ್ಣವಾಗಿ ಕೇವಲ ರಾಕ್ಷಸರನ್ನ ಸಂಹಾರ ಮಾಡೋದಷ್ಟೇ ಅಲ್ಲ, ಜನಗಳಿಗೆ ಉತ್ತಮವಾದಂತಹ ಒಂದು ತತ್ವವನ್ನು, ಆದರ್ಶ ಪುರುಷನಾಗಬೇಕು ರಾಮ ಅಂತಂದರೆ, ರಾಮ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಮುಂದೆ ಬರುವಂತಹ ಎಲ್ಲ ಜನರಿಗೆ ಹೋಗಿ ಮುಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ತಾನು ಈ ಯಾವ ದೈತ್ಯರ ರಾಕ್ಷಸರ ಈ ಭೂಭಾರ ಹರಣದ ಜೊತೆಗೆ ಅನೇಕ ತರಹದ ತತ್ವಗಳನ್ನು, ನೀತಿಗಳನ್ನು ಉಪದೇಶ ಮಾಡೋಕ್ಕೋಸ್ಕರವಾಗಿ ತಾನು ಈ ಎಲ್ಲ ಸಾಹಸವನ್ನು, ವಿಡಂಬನವನ್ನು ಮಾಡ್ತಾ ಹೇಳ್ತಾ ಇದ್ದಾನೆ. ವಿಚರನ್ ಸಹಿತೋನುಜೇನ. ಸರಿ, ಆಯಿತು, ಜಟಾಯುವಾಯಿತು, ಎಲ್ಲ ಆಯಿತು. ಮುಂದೆ ಎಲ್ಲಿದ್ದಾರೆ ಅಂತ ಹುಡುಕ್ತಾ ಅನುಜೇನ ತನ್ನ ತಮ್ಮನಾದ ಲಕ್ಷ್ಮಣನ ಜೊತೆಗೆ ಬೇರೆ ಬೇರೆ ವನದಲ್ಲಿ ಸಂಚಾರ ಮಾಡ್ತಾ 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 ಸಹಸಾ ಅಕಸ್ಮಾತ್ ಆಗಿ ಅಲ್ಲಿ ಧಾತುರ್ವರಾತ್, ಅಲ್ಲಿ ಕಬಂಧ ಎಂಬಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ. ನೋಡ್ರಿ, ಅಲ್ಲಿ ಲಕ್ಷ್ಮಣ ಸಮೇತನಾಗಿ ಕಬಂಧ ಎಂಬಂತಹ ರಾಕ್ಷಸನ ಕೈಗಳಿಗೆ ಈ ರಾಮ ಹಾಗೂ ಲಕ್ಷ್ಮಣರು ಇಬ್ಬರು ಸಿಗಾಕೊಂಡ್ಬಿಡ್ತಾರೆ. ಅನ್ಯತ್ರ ಚೈವ ವಿಚರನ್ ಸಹಿತೋನುಜೇನ ಪ್ರಾತಃ ಕರೌ ಸಹಸ ಅತ ಕಬಂಧ ನಾಮ್ನಃ. ಕರೌ, ಆ ಕೈಯಲ್ಲಿ ಅವರಿಬ್ಬರೂ ಕೂಡ ರಾಮ ಲಕ್ಷ್ಮಣರು ಆ ಕಬಂಧ ಎಂಬಂತಹ ರಾಕ್ಷಸನ ಕೈಗೆ ಅಕಸ್ಮಾತ್ ಆಗಿ ಸಿಗಾಕೊಂಡ್ಬಿಡ್ತಾರೆ ವನದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ. ಧಾತುರ್ವರಾತ್ ಅಖಿಲ ಜಾಯಿನ ಉಜ್ಜಿತಸ್ಯ. ಧಾತುರ್ವರಾತ್ ಅಂದ್ರೆ ಏನು? ಅವನು ವರವನ್ನ ತಾನು ಪಡೆದಿರ್ತಾನೆ. ಏನು ಅಂತಂದ್ರೆ ಧಾತುರ್ವರಾತ್ ಅಖಿಲಂ ವಿಶ್ವಂ ಜೇತ್ತುಂ ಶೀಲಂ ಅಸ್ಸಿ ಅಸ್ತಿ ಇತಿ ಅಖಿಲ ಜಾಯಿ. ಅವನು ಏನು ಅಂತಂದ್ರೆ ಎಲ್ಲರನ್ನ ಗೆಲ್ಲಬೇಕು ಎನ್ನುವಂತಹ ಒಂದು ವರವನ್ನ ಪಡೆದಿರ್ತಾನೆ ಬ್ರಹ್ಮದೇವರಿಂದ. ಎಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ನನಗಿರಬೇಕು ಎನ್ನುವಂತಹ ವರವನ್ನ, ಅಖಿಲಂ ವಿಶ್ವಂ ಜೇತುಂ ಶೀಲಂ, ಸಮಗ್ರವಾದಂತಹ ಪ್ರಪಂಚವನ್ನ ತನ್ನ ಕೈಯಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ನನಗೆ ಬರಬೇಕು. ಧಾತುರ್ವರಾತ್ ಅಖಿಲ ಜಾಯಿನ ಅಂತ ತಾನು ಬ್ರಹ್ಮದೇವರಿಂದಾಗಿ ವರವನ್ನ ಪಡೆದಿರ್ತಾನೆ. ಅದರಿಂದಾಗಿ ಮೃತ್ಯೋಶ್ಚ ವಜ್ರಪತನಾತ್ ಅತಿ ಕುಂಚಿತಸ್ಯ. ಬ್ರಹ್ಮದೇವರಿಂದ ಆ ವರವನ್ನ ಪಡೆದು ತಾನು ಆ ವರದಿಂದಲೇನೆ ತಾನು ಮರಣರಹಿತನಾಗಿದ್ದಾನೆ. ಎಲ್ಲ ಜಗತ್ತನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡಿರಬೇಕು, ಅಬದ್ಧನಾಗಬೇಕು ಅನ್ನುವಂತಹ ವರ. ಇಂತಹ ಈ ಕಬಂಧ ಇವನು ಒಂದು ಬಾರಿ ಏನಾಯಿತು, ವಜ್ರಪತನಾತ್ ಅತಿ ಕುಂಚಿತಸ್ಯ, ಒಂದು ಪ್ರಸಂಗದಲ್ಲಿ ತಾನೇನಾಯ್ತು, ವಜ್ರಪತನ, ಇಂದ್ರದೇವರ ಮುಕ್ತವಾದಂತಹ ವಜ್ರಾಯುಧ ಪೆಟ್ಟಿನಿಂದಾಗಿ ಅವನು ಏನಾಗ್ತಾನೆ, ಕುಂಚಿತಸ್ಯ ಅಂದ್ರೆ ಉದರೇಹೇ ಶಿರಶಕ್ತಿ ಪ್ರವೇಶಾತ್. ಯಾವುದೋ ಒಂದು ಪ್ರಸಂಗದಲ್ಲಿ ಆ ಕಬಂಧ ತನ್ನ ಅಹಂಕಾರ ಬಂದ್ಬಿಡುತ್ತೆ. ಬ್ರಹ್ಮದೇವರ ವರ ಇದೆ, ಅಷ್ಟೇ ಅಲ್ಲ, ಎಲ್ಲ ಸಮಗ್ರವಾದಂತಹ ಪ್ರಪಂಚ ನನ್ನ ಕೈಗೆ ನೆಲೆ ಬಂದು ಧಾತುರ್ವರಾತ್ ಅಖಿಲ ಜಾಯಿನ, ನಾನು ಅಖಿಲವನ್ನ ಜಲಿಸುವಂತಹ ಸಮರ್ಥನಾದ ಕಬಂಧ ನಾನು. ಹೀಗಾಗಿ ನನ್ನ ಯಾರು ಗೆಲ್ಲೋರಿಲ್ಲ ಅನ್ನುವಂಥ ಅಹಂಕಾರದಿಂದಾಗಿ ಮೆರೆದಾಗ ಇಂದ್ರದೇವರ ವಜ್ರಾಯುಧ ಅಂದ ತಲೆಗೆ ಪಟ್ ಅಂತ ಹೊಡಿತಾರೆ. ಹೊಡೆದಾಗ ಏನಾಗತ್ತೆ ಅಂತಂದ್ರೆ ಕುಂಚಿತಸ್ಯ, ಅವನ ತಲೆ ಭಾಗ ಹೊಟ್ಟೆ ಒಳಗೆ ಹೊಟ್ಟೋಗುತ್ತೆ. ತಲೆ ಭಾಗ ಕಬಂಧ ನಾಮ್ನಃ ರಾಕ್ಷಸ ಸಂಕೋಚಂ ಏನಾಯಿತು, ಮುಕ್ತ ವಜ್ರಪತನಾದಿತ ಅತ್ಯಂತಂ ಕುಂಚಿತಸ್ಯ ಉದರೇಹೇ ಶಿರಶಕ್ತಿ ಪ್ರವೇಶಾತ್. ಆ ವಜ್ರಾಯುಧ ಪೆಟ್ಟಿನಿಂದಾಗಿ ತನ್ನ ತಲೆಗೆ ಹೊಡೆದಾಗ ತಲೆ ಹಾಗೆ ಒಳಗಡೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡತ್ತೆ. ಸೇರ್ಕೊಂಡಾಗ ಅವಾಗ ಅವನಿಗೆ ಸಂಕೋಚಂ ಪ್ರಾತ ಕಬಂಧ ನಾಮ್ನಃ, ಯಾವಾಗ ಅವನ ಉದರದಲ್ಲಿ ಹೋಗಿ ಆ ತಲೆ ಸೇರಿಕೊಂಡದ್ರಿಂದಾಗಿ ಅವನಿಗೆ ಕಬಂಧ ಅಂತ ಕರೀತಾರೆ. ಕಬಂಧ ಅಂತಂದ್ರೆ ಯಾವ ರೀತಿಯಾಗಿ ಅಂತಂದ್ರೆ ತಲೆ ಇಲ್ಲದೆ ಕೇವಲ ರುಂಡವಿಲ್ಲದ ಮುಂಡ ಮಾತ್ರ ಇರುವಂತಹ ಯಾವ ದೇಹ ಇದಕ್ಕೆ ಅದಕ್ಕೆ ಕಬಂಧ ಅಂತ ಕರೀತಾರೆ. ತಲೆ ಭಾಗ ಇಲ್ಲ, ರುಂಡ ಭಾಗ ಇಲ್ಲ, ಮುಂಡ ಭಾಗ ಮಾತ್ರ ಇದೆ.
ಆದ್ದರಿಂದಾಗಿ ಇವನಿಗೆ ಕಬಂಧ ಕಬಂಧ ಅಂತ ಹೆಸರು ಬಂತು ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕ್ತಾ 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 ತಾವು ಕ್ರೌಂಚಾರಣ್ಯ ಅಂತ ಆ ಕ್ರೌಂಚಾರಣ್ಯಕ್ಕೆ ಹೋಗ್ತಾರೆ. ಅಲ್ಲಿಂದ ಮತಂಗ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಗುಹೆಯಲ್ಲಿ ಹೋಗುವಂತಹ ದಾರಿಯಲ್ಲಿ ಅಯೋಮುಖಿ ಎನ್ನುವಂತಹ ಒಬ್ಬ ರಾಕ್ಷಸಿ, ಆ ಅಯೋಮುಖಿ ಎಂಬಂತಹ ಒಬ್ಬ ರಾಕ್ಷಸಿ, ಇದೆಲ್ಲ ತಾತ್ಪರ್ಯ ಬಂದಿಲ್ಲ, ರಾಮಾಯಣ ಬರ್ತಕ್ಕಂತಹ ವಿಚಾರ. ಅಯೋಮುಖಿ ಎಂಬಂತಹ ರಾಕ್ಷಸಿ ಇವರಿಬ್ಬರಲ್ಲಿ ಲಕ್ಷ್ಮಣನ ಮೇಲೆ ಯಾಕೋ ಮೋಹ. ಲಕ್ಷ್ಮಣನ ಬಲಾತ್ಕಾರವಾಗಿ ತಾನು ಭೋಗ ಮಾಡಬೇಕು ಅಂತ ಹೊರಟಾಗ ಲಕ್ಷ್ಮಣ ಯಾವ ರೀತಿಯ ಶೂರ್ಪಣಕ್ಕೆ ಕಿವಿ ಮೂಗನ್ನು ಕತ್ತರಿಸ್ತಾನೆ, ಹಾಗೆ ಅಯೋಮುಖಿ ಎನ್ನುವಂತಹ ರಾಕ್ಷಸಿಯ ಕಿವಿ ಹಾಗೂ ಮೂಗನ್ನು ಕತ್ತರಿಸಿ ಅವನು ಮುಂದೆ ಹೋಗ್ತಾ ಇರ್ತಾನೆ. ಹೋಗುವಾಗ ಕಬಂಧ ಎಂಬಂತಹ ರಾಕ್ಷಸ ಬರ್ತಾನೆ. ಅಂದರೆ ಆ ಜಟಾಯು ಮೋಕ್ಷ ಕಬಂಧಾಸುರನ ಭೇಟೆ ಆಗೋಕ್ಕಿಂತ ಮಧ್ಯದಲ್ಲಿ ಅಯೋಮುಖಿ ಎಂಬಂತಹ ರಾಕ್ಷಸಿಯ ಒಂದು ಪ್ರಸಂಗವೂ ಕೂಡ ಬರುತ್ತೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ, ಆ ಕಬಂಧ ಯಾರು ಅಂತಂದರೆ ಅವನಿಗೆ ಶರೀರ ಅಂತನೋ ತಲೆಯಿಲ್ಲದ ಮುಂಡ ಮಾತ್ರ ಅವನದು. ಅಂದರೆ ರುಂಡ ಇಲ್ಲದೆ ಕೇವಲ ಮುಂಡ ಮಾತ್ರ ಇರೋದ ಕಬಂಧ ಅಂತ ಕರೀತಾರೆ. ಆದ್ದರಿಂದಾಗಿ ಅವನಿಗೆ ಕಬಂಧ ಅಂತನ್ನುವಂತಹ ಹೆಸರು. ಇವನಿಗೆ ಏನು ಒಂದು ವರ ಅಂತಂದರೆ ಅವನ ಎರಡು ಕೈ. ಇಲ್ಲೊಂದು ಪ್ರಶ್ನೆ, ಅಲ್ಲ ಈ ಕಬಂಧನ ರಾಕ್ಷಸನ ಕೈಗೆ ಹೇಗೆ ಸಿಕ್ಕಿದ್ರು ಇವರು? ಕೈಗೆ ಸಿಗಲಿಕ್ಕೆ ನಾಯ ಬೆಕ್ಕ ಮಾನವರು ಅವ್ರ ಕೈಗೆ ಸಿಕ್ಕರು ಹೇಗೆ ಅಂತಂದರೆ ಅವನಿಗೆ ಒಂದು ವರ ಏನು ಅಂತಂದರೆ ಎರಡೂ ಕೈಗಳು ಒಂದೊಂದು ಕೈಯೂ ಕೂಡ 1 ಯೋಜನ ಉದ್ದ, 1 ಯೋಜನದ ಉದ್ದ ದೂರದಲ್ಲಿಯವರೆಗೆ ಹೋಗತಕ್ಕಂಥ ಅವನ ಕೈಗಳು. ಹೀಗಾಗಿ ಇಂದ್ರನ ವರದಿಂದಾಗಿ ಯಾವ ಇಂದ್ರನ ವಜ್ರಾಯುಧ ಪೆಟ್ಟಿನಿಂದ ತಲೆ ಒಳಗೆ ಹೋಯಿತು, ಆವಾಗ ಅವನು ಕೇಳ್ತಾನೆ, ತಲೆ ಏನೋ ಒಳಗೆ ಹೋಯಿತು, ನನಗೆ ಏನಾದರೂ ಒಂದು ವಿಶೇಷವಾದ ಶಕ್ತಿ ಕೊಡು, ನೀನು ತಲೆಯೇನೋ ಒಳಗೆ ಕುಗ್ಗಿಸ್ಬಿಟ್ಟು ಕೈಗೆ ಏನಾದ್ರು ಒಂದು ಶಕ್ತಿ ಬೇಕು ಅಂತ ಹೇಳಿದಾಗ ಆಗ ಇಂದ್ರ ವರ ಕೊಡ್ತಾನೆ, ನಿನಗೆ ಎರಡೂ ಕೈಗಳು ಕೂಡ 1 ಯೋಜನದ ದೂರದಲ್ಲಿ ಹೋಗಲಿ, ನಿನಗೆ ಬೇಕಾದೆಲ್ಲವೂ ಕೂಡ ಬೇಗ ನಿನ್ನ ಕೈಗೆ ಸಿಗಲಿ ಅಂತ ವರವನ್ನು ಕೊಡ್ತಾರೆ. ಹಾಗೆ ಆ ಇಂದ್ರದೇವರ ವಜ್ರಾಯುಧದಿಂದಾಗಿ ಪೆಟ್ಟು ಬಿದ್ದ ಕೂಡಲೇನೆ ಅವನಿಗೆ ಈ ವರವೂ ಕೂಡ ಪ್ರಾಪ್ತವಾಗತ್ತೆ. ಇಂದ್ರದೇವರ ವಜ್ರಾಯುಧ ಹೊಟ್ಟೆಯೊಳಗೆ ಹೋಯಿತು ಅವನ ತಲೆ ಎನ್ನುವಂತಹ ವಿಚಾರವನ್ನು ಹೇಳ್ತಾ, 1 ಯೋಜನ ದೂರದಲ್ಲಿ ರಾಮ ಲಕ್ಷ್ಮಣರು ಬರ್ತಾ ಇದ್ದಾರೆ. ಏನೋ ಹತ್ತಿರದಲ್ಲಿ ಬಂದರು ಅಂತ ಅರ್ಥ ಅಲ್ಲ. ನೋಡ್ರಿ ಯಾಕೆ ಹೇಗೆ ಸಿಕ್ಕ ಅಂತಂದ್ರೆ 1 ಯೋಜನ ದೂರದಲ್ಲಿ ಬರ್ತಕ್ಕಂತಹ ರಾಮ ಲಕ್ಷ್ಮಣರನ್ನ 1 ಯೋಜನ ದೂರದಲ್ಲಿದ್ದೇನೆ ಹಿಡಿದು ಬಿಟ್ಟ. ಹಿಡಿದು ರಾಮ ಲಕ್ಷ್ಮಣನ ಕಂಡು ಎರಡೂ ಕೈಗಳನ್ನು ಚಾಚಿ ಅಲ್ಲಿಂದ ಎತ್ಕೊಂಡ್ಬಿಡ್ತಾನೆ. ರಾಮ ಹಾಗೂ ಲಕ್ಷ್ಮಣರು ಇಬ್ಬರೂ ಕೂಡ ಅವರ ವಶ ಆದಂತೆ ತೋರಿಸ್ಕೊಳ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಮುಂದೆ ಇಲ್ಲಿಂದ ಮತ್ತೆ ಮುಂದೆ ತಾತ್ಪರ್ಯನಿಯ ಶ್ರೀಮದಾಚಾರ್ಯರು ಅಲ್ಲಿಂದ ಮುಂದೆ ಹೇಳ್ತಾರೆ, ಚಿತ್ವಾಸ್ಯ ಬಾಹುಯುಗಲಂ ಸಹಿತೋನುಜೇನ ತಂ ಪೂರ್ವವತ್ ಪ್ರತಿವಿಧಾಯ ಸುರೇಂದ್ರ ಭೃತ್ಯಂ ನಾಮ್ನಾ ಧ್ವನುಂ ತ್ರಿಜಟಯೈವ ಪುರಾಭಿಜಾತಂ ಗಂಧರ್ವಮಾಶು ಚ ತತೋಪಿ ತದರ್ಚಿತೋಗಾತ್. ಆ ರಾಮ ತಾನೇನು ಮಾಡ್ತಾನೆ, ಅನುಜೇನ ಸಹಿತ ರಾಮ, ಅವನು ಅನುಜನಿಂದ ಕೂಡಿರತಕ್ಕಂತಹ ರಾಮ ಆ ಕಬಂಧನ ಎರಡೂ ಕೈಗಳನ್ನು ಕತ್ತರಿಸಿಬಿಡ್ತಾರೆ. ಎರಡೂ ಕೈಗಳನ್ನು ಕತ್ತರಿಸಿ ಅವನು ಯಾರು ಅಂತಂದರೆ ಅವನು ನಾಮ್ನಾಥ್ ಧನು ತ್ರಿಜಟಯೈವ ಪುರಾಭಿಜಾತಂ. ಆ ಕಬಂಧ ಯಾರು ಅಂತಂದ್ರೆ ಧನು ಎನ್ನುವಂತಹ ಒಬ್ಬ ಗಂಧರ್ವ. ಧನು ಎಂಬಂತಹ ಆ ಗಂಧರ್ವ ತ್ರಿಜಟೆಯಿಂದ ತ್ರಿಜಟೆಯಿಂದ ಹುಟ್ಟಿರ್ತಕ್ಕಂತಹ ಧನು ಎಂಬಂತಹ ಗಂಧರ್ವನೇ ಅವನು ಈಗ ಕಬಂಧ ಎಂಬಂತಹ ರಾಕ್ಷಸನಾಗಿ ಹುಟ್ಟಿರ್ತಾನೆ. ಅವನಿಂದಾಗಿ ಮುಂದೆ ಅಂದರೆ ನೋಡಿ, ಆ ಕಬಂಧನ ರಾಕ್ಷಸನಲ್ಲಿರ್ತಕ್ಕಂತಹ ಗಂಧರ್ವನಿಗೆ ಮೋಕ್ಷವಾಯಿತು. ಆ ಕಬಂಧ ಎಂಬಂತಹ ಆ ರಾಕ್ಷಸನಿಗೆ ಶಕ್ತಿ ಎಲ್ಲಿ ಅಂತಂದ್ರೆ 2 ಕೈ. ಆ 2 ಕೈಗಳನ್ನ ಕತ್ತರಿಸಿದಾಗ ಅಲ್ಲಿಂದ ಆ ಜನ್ಮದಿಂದಾಗಿ ಮುಕ್ತನಾದಂತಹ ಆ ಯಾವ ಗಂಧರ್ವ, ಆ ಗಂಧರ್ವ ಯಾರು ಅಂತಂದ್ರೆ ನಾಮ್ನಾ ಧನುಂ ತ್ರಿಜಟಯೈವ ಪುರಾಭಿಜಾತಂ. ಪುರಾ ಇಂದ್ರ ಸ್ಪರ್ಧಾಯ ಪೂರ್ವಂ, ಆ ಇಂದ್ರದೇವರ ಸ್ಪರ್ಧೆಯಾಗುವಂತಹ ಪ್ರಸಂಗದಲ್ಲಿ ಅವನು ಧನು ಎಂಬಂತಹ ರಾಕ್ಷಸ. ಗಂಧರ್ವಂ ವಿಶ್ವಾವಸುವಾಕ್ಯಂ ಗಂಧರ್ವಂ ತ್ರಿಜಟಾ ನಾಮ್ಯ ರಾಕ್ಷಸ ಅಭಿಜಾತಂ
ಸ್ಥೂಲಶಿರೋ ನಾಮ ಬ್ರಾಹ್ಮಣ ಶಾಪೇನ ಇತಿ ಶೇಷಃ ಅಂತ. ಸರಿ, ಆ ಗಂಧರ್ವನಿಗೆ ತಾನು ಮುಕ್ತನಾಗಿ ಅರ್ಚಿತೋಗಾತ್, ಹೊರಗೆ ಬಂದು ರಾಮದೇವರನ್ನ ನಮಸ್ಕಾರ ಮಾಡಿ. ಇದನ್ನ ರಾಮಾಯಣದಲ್ಲಿ ನಾವು ತಿಳಿಯಬೇಕಾದ್ರೆ ಆ ಎರಡೂ ಕೈಗಳಿಗೆ ಸಿಕ್ಕದ ರಾಮಲಕ್ಷ್ಮಣರು ಕಬಂಧನ ಕೈಗೆ. ಆ ಕಬಂಧನ ಎರಡೂ ಕೈಗಳನ್ನ ಕತ್ತರಿಸ್ತಾರೆ. ಆಗ ಕಬಂಧ ತಾನು ಎರಡೂ ಕೈ ಕತ್ತರಿಸಿದ ಮೇಲೆ ಅವನು ತನ್ನ ಪರಿಚಯವನ್ನ ಮಾಡ್ತಾನೆ. ತಾನು ಯಾರು ಅನ್ನುವಂತಹ ಪರಿಚಯವನ್ನ ಆ ಕಬಂಧನ ರಾಕ್ಷಸನ ಒಳಗಿರ್ತಕ್ಕಂತಹ ಗಂಧರ್ವ ಹೇಳ್ತಾನೆ. ಏನು ಅಂತಂದರೆ, ನಾನು ಧನು ಎಂಬಂತಹ ಗಂಧರ್ವ, ಬಹಳ ಸುಂದರಿ. ಆದರೆ ತಾನು ಅವನು ಆ ಗಂಧರ್ವನಾಗಿದ್ದಾಗ ಒಂದು ಹುಡುಗಾಟತನ, ಒಳ್ಳೆ ರೂಪವನ್ನು ದೇವರು ಕೊಟ್ಟಾಗ ಆ ರೂಪವನ್ನ ವಿರೂಪವನ್ನಾಗಿ ಮಾಡಿಕೊಂಡು, ವಿಕಾರ ರೂಪವಾಗಿ ಮಾಡಿಕೊಂಡು, ಭಯಂಕರ ಘೋರ ರಾಕ್ಷಸ ರೂಪವಾಗಿ ಮಾಡಿಕೊಂಡು ಎಲ್ಲ ಋಷಿ ಮುನಿಗಳನ್ನು ಹೆದರಿಸೋದು. ನಾವೆಲ್ಲ ಇವತ್ತಿನ ದಿವಸ ಆಟ ಆಡಲಿಕ್ಕೆ ಒಂದು ಹೊರಗಡೆ ಮಾಸ್ಕ್ ಸಿಗತ್ತೆ, ದೆವ್ವದ ಮಾಸ್ಕು, ಭೂತ ಪ್ರೇತಗಳ ಮಾಸ್ಕ್ ಹಾಕೊಂಡು ಹೋಗಿ ತಂದೆ ತಾಯಿಗೆ ಅಜ್ಜ ಅಜ್ಜಿಗೆ ಹೆದರಿಸ್ತೀವಿ. ಹಾಗೆ ಆ ಯಾವ ಗಂಧರ್ವನು ಕೂಡ ತಾನು ಮಾಸ್ಕ್ ಹಾಕೊಂಡಿಲ್ಲ, ಯೋಗದ ಸಿದ್ಧಿಯಿಂದಾಗಿ ತಾನು ರಾಕ್ಷಸ ರೂಪವನ್ನು ಧಾರಣ ಮಾಡಿ ಋಷಿಮುನಿಗಳನ್ನು ಹೆದರಿಸ್ತಾನೆ. ಆಗ ಅಲ್ಲಿ ಸ್ಥೂಲ ಶಿರ ಎಂಬಂತಹ ಒಬ್ಬ ಋಷಿ ಅದನ್ನೇ ಹೇಳ್ತಾರೆ. ಆ ಸ್ಥೂಲ ಶಿರ ಎಂಬಂತಹ ಆ ಋಷಿ, ಸ್ಥೂಲ ಶಿರೋ ನಾಮ ಬ್ರಾಹ್ಮಣ ಶಾಪೇನ, ಬ್ರಾಹ್ಮಣರಾದಂತಹ ಸ್ಥೂಲ ಶಿರ ಎಂಬಂತಹ ಋಷಿಗಳ ಶಾಪ. ಯಾವ ದೇಹದಿಂದಾಗಿ ನಮ್ಮನ್ನು ಹೆದರಿಸ್ತೀಯಲ್ಲ ಆ ಜನ್ಮ ನನಗೆ ಬರಲಿ ಅಂತ. ಆ ಸ್ಥೂಲ ಶಿರ ಎಂಬಂತಹ ಮುನಿಗಳ ಕೋಪಕ್ಕೆ ವಶನಾದಂತಹ ಈ ಯಾವ ಗಂಧರ್ವ, ಅವರಿಂದಾಗಿ ಶಾಶ್ವತವಾಗಿ ನೀನು ರಾಕ್ಷಸನಾಗು ಅಂತ ಹೇಳ್ತಾರೆ. ಮತ್ತೆ ಅವರೇ ವಿಶಾಪವನ್ನು ಕೂಡ ಕೊಡ್ತಾರೆ. ಆ ರಾಕ್ಷಸ ಜನ್ಮದಲ್ಲಿ ರಾಮ ಲಕ್ಷ್ಮಣರು ಬಂದು ನಿನ್ನ ರಾಕ್ಷಸ ಶರೀರದಿಂದಾಗಿ ನಿನ್ನ ಮುಕ್ತರನ್ನಾಗಿ ಮಾಡ್ತಾರೆ. ಮುಕ್ತರನ್ನ ಮಾಡಿ ನಿನ್ನ ಗಂಧರ್ವ ದೇಹದಿಂದಾಗಿ ನಿನಗೆ ಮೋಕ್ಷವಾಗತ್ತೆ ಎನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಆ ಶಾಪದಿಂದಾಗಿ ಗಂಧರ್ವ ತ್ರಿಜಟಿ ಎಂಬಂತಹ ರಾಕ್ಷಸಿಯಲ್ಲಿ ರಾಕ್ಷಸನಾಗಿ ಹುಡ್ತಾನೆ ಅಂತ ನೋಡ್ರಿ. ಈಗ ಧನು ಎಂಬಂತಹ ಗಂಧರ್ವ, ಇವೆಲ್ಲ ಸ್ವಲ್ಪ ಮತ್ತೆ ನಾವು ಯಾಕೆ ಎರಡು ಬಾರಿ ಹೇಳ್ತೀನಿ ಅಂತಂದರೆ ಇವೆಲ್ಲ ಮುಂದೆ ಉಪಯೋಗ ಆಗುವಂತಹ ವಿಚಾರ. ಧನು ಎಂಬಂತಹ ಗಂಧರ್ವ ಸ್ಥೂಲ ಶರ ಎಂಬಂತಹ ಋಷಿಗಳ ಶಾಪದಿಂದಾಗಿ ರಾಕ್ಷಸ ಜನ್ಮವನ್ನು ತಾಳ್ತಾನೆ. ರಾಕ್ಷಸ ಜನ್ಮ ಯಾರ ಮೂಲಕವಾಗಿ? ತ್ರಿಜಟಿ ಎಂಬಂತಹ ರಾಕ್ಷಸಿಯ ಮೂಲಕವಾಗಿ ತಾನು ಹುಟ್ಟುತ್ತಾನೆ. ಹುಟ್ಟುವುದಷ್ಟೇ ಅಲ್ಲದೇನೆ ಬ್ರಹ್ಮದೇವರ ವರವನಿಗೆ ಏನು? ಅವಧ್ಯನಾಗಬೇಕು, ಅಜೇಯನಾಗಬೇಕು ಅಂತ ವರ. ಆದರೆ ದೇವೇಂದ್ರನ ವಜ್ರಾಯುಧದ ಏಟಿಗೆ ತಲೆ ಒಳಗೆ ಹೋಗಿರತ್ತೆ. ತಲೆ ಒಳಗೆ ಹೋದ ಮೇಲೆ ಆಗ ಮತ್ತೆ ದೇವೇಂದ್ರ ಅವನಿಗೆ ವರವನ್ನು ಕೊಡ್ತಾನೆ. ಆಗ ಆ ರಾಮ ಲಕ್ಷ್ಮಣರು ನಿನ್ನ ಕೈಗೆ ಸಿಗಾಕೊಂಡಾಗ ಅದರಿಂದಾಗಿ ರಾಕ್ಷಸನ್ ಮುಕ್ತವಾಗತ್ತೆ ಅಂತ ಹೇಳ್ತಾರೆ. ಅಂದಿನಿಂದ ರಾಮ ಲಕ್ಷ್ಮಣರಿಗೋಸ್ಕರ ಕಾಯ್ತಾ ಇರ್ತಾನೆ. ರಾಮ ಲಕ್ಷ್ಮಣರು ಯಾವಾಗ ಬರ್ತಾರೆ ಅಂತ ಕಾಯ್ತಾ ಅವ್ರ ಕೈಗೆ ಸಿಗಾಕೊಂಡಾಗ ಆ ಕೈಗೆ ಸಿಕ್ಕಿದ ಅಂದರೆ 1 ಯೋಜನದ ದೂರದಲ್ಲಿ ಇರುವ ಪದಾರ್ಥ ಯಾವುದು ಅಂತ ಕೈ ಹತ್ರ ಬರೋ ತನಕ ಗೊತ್ತಾಗೋದಿಲ್ಲ. ಹೀಗಾಗಿ ತಾನು 1 ಯೋಜನ ದೂರದಲ್ಲಿ ಇದ್ದು ಕೈ ಚಾಚಿ ನಿಂತು ಬಿಡ್ತಾನೆ. ಕೈಗೆ ಯಾವ್ಯಾವ ಪ್ರಾಣಿಗಳ ಬರುತ್ತೋ, ಓ ಇದು ರಾಮ ಲಕ್ಷ್ಮಣ ಅಂತಿರಬಹುದು ಅಂತ ಹಿಡಿತಾನೆ, ತಿಂದು ಬಿಡೋದು, ಹಿಡಿಯೋದು, ತಿಂದು ಬಿಡೋದು. ಹೀಗೆ ತನ್ನ ಕೈಗೆ ಸಿಕ್ಕ ಪದಾರ್ಥ ಪ್ರಾಣಿ ಎಲ್ಲವನ್ನ ತಿಂತ ಕಾಲಹರಣ ಮಾಡಿದ ಆ ರಾಕ್ಷಸ ಒಂದು ಬಾರಿ ಆಕಸ್ಮಿಕವಾಗಿ ರಾಮ ಲಕ್ಷ್ಮಣರು ಸಿಕ್ಕಾಗ ಅವನ ಕೈಗೆ ಸಿಕ್ಕಿಬಿಡ್ತಾರೆ. ಅದಾದ್ಮೇಲೆ ಈ ವಿಚಾರವನ್ನು ಅವನು ಹೇಳ್ತಾನೆ. ಯಾವಾಗ ಕೈ ಕತ್ತರಿಸಿ ಇನ್ನೇನು ಅವನು ಸಾಯಬೇಕು, ತಾನು ಯಾರು, ತನಗೆ ಯಾಕೆ ಇದು ವೃತ್ತಿ ಬಂತು, ತನಗೆ ಯಾಕೆ ಈ ದೇಹ ಬಂತು ಅನ್ನುವಂತಹ ವಿಚಾರವನ್ನು ತಾನೇ ಹೇಳ್ತಾನೆ. ಕೊನೆಯದಾಗಿ ತಾನು ಬೇಡಿಕೊಳ್ತಾನೆ, ಸ್ವಾಮಿ ನೀವೇ ನನ್ನನ್ನು ಇಲ್ಲಿ ಹಳ್ಳ ತೊಡಿ ಮುಚ್ಚಿ ಹಾಕ್ಬಿಡ್ರಿ ಅಂತ. ಆಗ ಆ ಗಂಧರ್ವ ತಾನು ಬಂದು ದೇವರಲ್ಲಿ ಗಂಧರ್ವ ಶರೀರದಿಂದಾಗಿ ಅವನು ಕಾಣಿಸ್ಕೊಂಡು ನೀವು ಇಲ್ಲಿಗೆ ಬಂದು ಬಹಳ ಸಂತೋಷ ಆಯಿತು ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ, ನೋಡ್ರಿ ಜಟಾಯು ಪಕ್ಷಿಯಿಂದ ಮುಂದೆ ಹೋಗುವಂತಹ ದಾರಿ ಯಾವುದು ಅಂತ ವಿಷಯ ಸಿಕ್ತು. ಮುಂದೆ ಇಲ್ಲಿ ಬಂದಾಗ ಈ ಕಬಂಧ ಎಂಬಂತಹ ಮುಂದೆ ನೀವು ಇಲ್ಲಿಗೆ ಹೋದರೆ ಸಮೀಪದಲ್ಲಿ ಯಾವ ಸುಗ್ರೀವನ ಪರಿವಾರ ಸಿಗ್ತಾರೆ.
ಆ ಸುಗ್ರೀವ ಮೊದಲಾದಂತಹ ಕಪಿಯ ಗ್ಯಾಂಗಲ್ಲಿ ಒಂದಿರತ್ತೆ, ಅವರ ಮೂಲಕವಾಗಿ ನಮಗೆ ಎಲ್ಲ ಸೀತೆಯ ಸಮಸ್ಯೆ ಬಗೆಹರಿಯತ್ತೆ ಅಂತ ಆ ಗಂಧರ್ವ ಹೇಳ್ತಾನೆ. ಅದಾದ ಮೇಲೆ ಅವನನ್ನು ಅಲ್ಲೇ ದೊಡ್ಡದಾದಂತಹ ಹಳ್ಳದಲ್ಲಿ ಹಾಕಿ ಅವನು ಸುಟ್ಟು ಬಿಡ್ತಾರೆ ಅನ್ನುವಂತಹ ವಿಚಾರವನ್ನು ರಾಮಾಯಣದಲ್ಲಿ ಹೇಳ್ತಾರೆ. ಹೀಗೆ ಈ ಒಂದು ವಿಚಾರವನ್ನು ಹೇಳ್ತಾ ಮುಂದೆ ಹೇಳ್ತಾ, ದೃಷ್ಟ್ವಾ ತಮೇವ ಶಬರೀ ಪರಮಂ ಹರಿಂ ಚ ಜ್ಞಾತ್ವಾ ವಿವೇಶ ದಹನಂ ಪರತೋಸ್ಯ ತಸ್ಯ ಪ್ರಾದಾತ್ ಸ್ವಲೋಕಮಿಮಮೇವ ಹಿ ಸಾ ಪ್ರತೀಕ್ಷ್ಯ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಶಬರಿ ಎಂಬಂತಹ ಒಬ್ಬ ಸ್ತ್ರೀಯನ್ನ ತಾನು ನೋಡ್ತಾನೆ. ಶಬರಿ ಅಂತ ಯಾಕಂದ್ರೆ ಶಬರ ಕುಲೋತ್ಪನ್ನತ್ವಾತ್ ಶಬರಿ, ಶಬರ ಎಂಬಂತಹ ಒಂದು ಕುಲ, ಆ ಕುಲದಲ್ಲಿ ಹುಟ್ಟಿದ್ರಿಂದಾಗಿ ಅವಳಿಗೆ ಶಬರಿ ಅಂತ ಹೆಸರು. ಹೀಗೆ ಆ ಶಬರಿ ಎಂಬಂತಹ ಅವಳು ರಾಮಚಂದ್ರ ದೇವರನ್ನ ಕಂಡು ಅವರನ್ನ ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂ ಚ ಜ್ಞಾತ್ವಾ, ಆ ಶಬರಿ ರಾಮನನ್ನು ನೋಡಿದಾಕ್ಷಣ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಪರಮಂ, ಇವನು ಸರ್ವೋತ್ತಮನಾದ ಹರಿಂ ನೋಡಿದಿ. ಅವಳಿಗೆ ತಾನು ರಾಮ ಇವನು ಯಾವನೋ ವ್ಯಕ್ತಿ, ಯಾವನೋ ದೇವತೆ, ಯಾವನೊಬ್ಬ ಬ್ರಾಹ್ಮಣ ಅಂತ, ಯಾವ ಋಷಿ ಅಂತ ಅವಳು ತಿಳಿದುಕೊಂಡಿಲ್ಲ. ಆ ಶಬರಿಗೆ ತಿಳಿಯಿತು, ಗೊತ್ತಾಯಿತು, ಇವನು ಹರಿಂ ಪರಮಂ ಜ್ಞಾತ್ವ, ಸರ್ವೋತ್ತಮನಾದಂತಹ ನಾರಾಯಣೇ ಹರಿಯೇ ಇವನು ಅಂತ ಜ್ಞಾತ್ವ ವಿವೇಶ ತಿಳಿದುಕೊಂಡು ಅವನನ್ನು ಚೆನ್ನಾಗಿ ತಾನು ಸ್ತೋತ್ರ ಮಾಡ್ತಾಳೆ. ಅದಾದ ಮೇಲೆ ಮಾಡ್ತಾ ವಿವೇಶ ದಹನಂ ಪುರತೋಸ್ಯ ತಸ್ಯ, ದೇವರನ್ನು ಸ್ತೋತ್ರ ಮಾಡಿ ದೇವರ ಎದುರಿಗೆ ಅಗ್ನಿಯನ್ನು ಸೃಷ್ಟಿ ಮಾಡಿ ಅಗ್ನಿ ಪ್ರವೇಶವನ್ನು ಶಬರಿ ಮಾಡ್ತಾಳೆ. ಅಗ್ನಿ ಪ್ರವೇಶವನ್ನು ಮಾಡಿ ಪ್ರಾದಾತ್ ಸ್ವಲೋಕಮಿಮಮೇವ ಹಿ ಸಾ ಪ್ರತೀಕ್ಷೆ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಅವಳಿಗೆ ರಾಮಚಂದ್ರ ದೇವರು ತನ್ನ ಲೋಕವನ್ನು ಕೊಟ್ಟ ಅಂತ ಹೇಳ್ತಾರೆ. ಅವಳು ಯಾರು ಅಂತಂದರೆ ಆ ಶಬರಿ ಎನ್ನುವಂಥವಳು ಮತಂಗ ವಚನೇನ ವನೇತ್ರ ಸಾಭೂತ್. ಆ ಶಬರಿ ಎನ್ನುವಳು ಬೇಡದವಳು, ಬೇಡದ ಜಾತಿಯಲ್ಲಿ ಬಂದಿರತಕ್ಕಂಥವಳು. ಮತಂಗ ಋಷಿಗಳ ಸಂಪರ್ಕದಿಂದಾಗಿ ಅವರ ಆಶ್ರಮದಲ್ಲಿ ಇದ್ದು ಅವರ ಉಪದೇಶದಿಂದಾಗಿ ಅವಳಿಗೆ ಸದ್ಬುದ್ಧಿ ಪ್ರಚೋದನೆಯಾಗಿ ಉತ್ತಮವಾದಂತಹ ಮರಣ. ಹೇಗೆ ಅಂತಂದರೆ ಭಗವಂತ ಬರಬೇಕು, ಅವನ ಎದುರಿಗೆ ನಾನು ದೇಹವನ್ನು ತ್ಯಾಗ ಮಾಡಬೇಕು ಅಂತ ಕಾಯ್ತಾ ಇದ್ದವಳು. ಪ್ರಾದಾತ್ ಸ್ವಲೋಕ ಮಿಮಮೇವ, ರಾಮಚಂದ್ರ ದೇವರ ಬಂದಂತೆ ರಾಮದೇವರನ್ನ ಸ್ತೋತ್ರ ಮಾಡಿ ಮತಂಗ ಋಷಿಗಳ ಉಪದೇಶದಿಂದಾಗಿ ರಾಮನನ್ನೇ ಪ್ರತ್ಯಕ್ಷವಾಗಿ ಕಾಯ್ತಾ ಆ ಮತಂಗ ಋಷಿಗಳ ವನದಲ್ಲೇನೆ ತಾನು ವಾಸ ಮಾಡ್ತಾ ಇದ್ದಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನೋಡ್ರಿ, ಅವಳಿಗೆ ಮೋಕ್ಷವಾಯಿತು. ಮೋಕ್ಷ ಸಾಮಾನ್ಯವಾಗಿ ಯಾರಿಗಾಗತ್ತೆ? ವೇದವನ್ನು ಅಧ್ಯಯನ ಮಾಡಿ ವೇದಾಂತಗಳ ಜ್ಞಾನ ಇತ್ತು ಅಂತ ಅನ್ನೋದವರಿಗೆ ಮೋಕ್ಷವಾಗತ್ತೆ. ಇವಳಿಗೆ ವೇದಾಧಿಕಾರಿ ಇಲ್ಲದೇ ಹೋದರೂ ಕೂಡ ಶಬರಿಗೆ ಕೇವಲ ಜ್ಞಾನಿಗಳ ಉಪದೇಶದಿಂದಲೂ ಮೋಕ್ಷವಾಗತ್ತೆ ಅಂತ ಅನ್ನೋದಕ್ಕೆ ಇವಳು ಸಾಕ್ಷಿ. ಕೇವಲ ವೇದವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಮೋಕ್ಷವಲ್ಲ, ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಮೋಕ್ಷವಲ್ಲ, ಶಾಸ್ತ್ರವನ್ನು ಶ್ರವಣ ಮಾಡಿದ್ರೂ ಮೋಕ್ಷ, ವೇದವನ್ನು ಶ್ರವಣ ಮಾಡಿದ್ರೂ ಮೋಕ್ಷ, ಜ್ಞಾನಿಗಳ ಮೂಲಕವಾಗಿ ನಮಗೆ ಅದರ ಜ್ಞಾನವಾದರೂ ಕೂಡ ಮೋಕ್ಷ ಎನ್ನುವಂತಹ ವಿಚಾರಕ್ಕೆ ಇವಳು ಶಬರಿ ನಿದರ್ಶಳಾಗಿದ್ದಾಳೆ. ಇವಳು ಯಾವ ವೇದವನ್ನು ಅಧ್ಯಯನ ಮಾಡಿದಿಲ್ಲ, ಯಾವ ಶಾಸ್ತ್ರವನ್ನು ಅಧ್ಯಯನ ಮಾಡಿದವಳಲ್ಲ. ಆದರೂ ಕೂಡ ಅವಳಿಗೆ ಆ ಮತಂಗ ಋಷಿ ಉತ್ತಮರ ಸಂಘವಾಯಿತು, ಮತಂಗ ಋಷಿಗಳ ಉಪದೇಶದಿಂದಾಗಿ ಅವಳಿಗೆ ಮೋಕ್ಷವಾಯಿತು ಅನ್ನುವಂತಹ ವಿಚಾರವನ್ನು ಹೇಳ್ತಾ ಮುಂದೆ ಹೇಳ್ತಾರೆ. ಶಾಪಾದ್ವರಾತ್ ಸರಸಮೇವ ಹಿತಾಂ ವಿಮೋಚ್ಯ ಶಚ್ಯಾಕೃತಾತ್ ಪತಿ ಪುರಸ್ತ್ವತಿ ದರ್ಪಹೇತೋ ಗತ್ವಾ ದದರ್ಶ ಪವನಾತ್ಪಜ ಮೃಷ್ಯಮೂಕೆ ಸಹ್ಯೇಕ ಏನಮವಗಚ್ಚತಿ ಸಮ್ಯಗೀಶ. ಯಾರವಳು ಶಬರಿ? ಯಾರಿವಳು ಅಂತಂದರೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಶಾಪಾದ್ವರಾಪ್ಸರಸಮೇವ ಹಿತಾಂ ವಿಮೋಚ್ಯ. ಶಾಪಗ್ರಸ್ಥಳಾದಂತಹ ಅವಳು ಅಪ್ಸರೆ, ಅಪ್ಸರಾಸ್ತ್ರೀ. ಯಾರ ಶಾಪ ಅಂತಂದರೆ ಇಂದ್ರದೇವರ ಮಡದಿಯಾದ ಶಚೀದೇವಿಯ ಶಾಪ. ಇಂದ್ರದೇವರ ಮಡದಿಯಾದ ಶಚೀದೇವಿಯ ಶಾಪದಿಂದಾಗಿ ಅಪ್ಸರೆಯಾದಂಥವಳವಳು ತಾನು ಈ ಯಾವ ಬೇಡದವಳಾಗ್ತಾಳೆ, ಬೇಡಿಯ ಜಾತಿಯಲ್ಲಿ ಹುಟ್ಟುವಳಾಗ್ತಾಳೆ. ಅವಳಿಗೆ ಈ ಆ ಅಪ್ಸರೆಯನ್ನು ಶಾಪದಿಂದಾಗಿ
ಭಗವಂತ ಮುಕ್ತಿಗೊಳಿಸ್ತಾನೆ ಎನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಶಾಪಾತ್ ವರಾಪ್ಸರಸಮೇವಹಿ ತಾಂ ವಿಮೋಚ್ಯ ಶಚ್ಯಾಕೃತಾತ್ ಪತಿ ಪುರಸ್ತ್ವದರ್ಪಿ ಹೇತೋಹೋ. ಮುಂದೆ ಭಗವಂತ ಅಲ್ಲಿಂದ ಗತ್ವಾ ದದರ್ಶ ಪವನಾತ್ಮಜ ಮೃಷ್ಯಪೂಕೆ, ಅಲ್ಲಿಂದ ಭಗವಂತ ಋಷ್ಯಮುಖ ಎಂಬುವಂತಹ ಪರ್ವತಕ್ಕೆ ಹೋಗಿ ಅಲ್ಲಿ ಹನುಮಂತನ ದೇವರನ್ನ ಕಾಣ್ತಾನೆ. ಅದನ್ನು ನೋಡಿದಾಕ್ಷಣ ಗತ್ವಾ ದದರ್ಶ ಪವನಾತ್ಮಜಂ ಋಷ್ಯಮುಖೆ ಸಹ್ಯೇಕ ಏನಂ ಅವಗಚ್ಚತಿ ಸಮ್ಯಗೀಶಂ. ರಾಮಚಂದ್ರ ದೇವರು ಈ ಶಬರಿಗೆ ಮೋಕ್ಷವನ್ನು ಕೊಟ್ಟು ತಾನು ಮುಂದೆ ಹೋಗ್ತಾ ಹೋಗ್ತಾ ಋಷ್ಯಮುಖ ಎಂಬಂತಹ ಪರ್ವತದ ಸಮೀಪಕ್ಕೆ ಹೋಗುವಾಗ ಅಲ್ಲಿ ಆ ವಾನರದ ಪರಿವಾರವನ್ನು ರಾಮದೇವರು ನೋಡ್ತಾರೆ. ಆ ವಾನರದ ಗುಂಪಿನಲ್ಲಿ ಹನುಮಂತ ದೇವರು, ಅವರಿಗೆ ಮಾತ್ರ ಇವನು ಸಾಕ್ಷಾತ್ ನಾರಾಯಣ. ಸಹ್ಯೇಕ ಏನಂ ಅವಗಚ್ಚತಿ, ಆ ವಾಯುದೇವರಿಗೆ ಹನುಮಂತ ದೇವರಿಗೆ ಮಾತ್ರ ತಿಳಿದಿದೆ ಇವನು ಸ್ವಾಮಿ ನಾರಾಯಣ ಸಮ್ಯಗೀಶಂ, ಚೆನ್ನಾಗಿ ತಿಳಿದವರಾಗಿ ಸರ್ವೇಶ್ವರೋ ಅಯಂ ಸಾಕಲ್ಯೇನ ಜಾನಾತಿ. ಆ ಹನುಮಂತ ದೇವರೇ ಈಶಂ ಏನಂ ರಾಮಂ, ಇವನ ರಾಮಚಂದ್ರನೇ ಎನ್ನುವಂತಹ ದೃಢವಾದಂತಹ ಜ್ಞಾನ ಹನುಮಂತ ದೇವರನ್ನು ಬಿಟ್ಟು ಜಾಂಬವಂತ, ಸುಗ್ರೀವ, ಮೈಂದ, ವಿಧುರ ಇವರೆಲ್ಲರ 5 ಜನ, ಜಾಂಬವಂತಂ, ಹನುಮಂತಂ, ಸುಗ್ರೀವ, ಮೈಂದ, ವಿಧುರ 5 ಜನ ಅಲ್ಲಿದ್ದಾರೆ ಕಪಿಗಳು. ಜನರಿಗೆ ಗೊತ್ತಾಯಿತು ದೂರದಲ್ಲಿ ಬರುವನು ರಾಮ ಅನ್ನುವಂತಹ 100% ಗ್ಯಾರಂಟಿ. ಉಳಿದವರಿಗೆ ಯಾರಿಗೂ ನಿಶ್ಚಯ ಇಲ್ಲ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಶಬರಿ ಯಾರು ಅನ್ನುವಂತಹ ವಿಚಾರವನ್ನು ರಾಮಾಯಣದಲ್ಲಿ ಹೇಳ್ತಾರೆ. ಅವಳೊಬ್ಬ ಅಪ್ಸರಾ ಸ್ತ್ರೀ. ದೇವೇಂದ್ರನ ಮುಂದೆ ತಾನು ಅಪ್ಸರೆಯಾದವಳು ದೇವಲೋಕ ನಟನ ಮಾಡುವವರು ಅಂತವರು ಅವರ ವೃತ್ತಿ. ಹೇಗೆ ಅಂತಂದರೆ ಶಚೀದೇವಿ ದೇವೇಂದ್ರ ಇಬ್ಬರು ಇರುವಾಗ ಶಚೀದೇವಿಯನ್ನ ತಾನು ಸಿಟ್ಟು ತರಿಸುವಂತೆ, ಅವರನ್ನ ಮೀರಿ ಆ ಇಂದ್ರದೇವರನ್ನ ತನ್ನ ಕೈಯಲ್ಲಿ ಹಾಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಶಚೀದೇವನ ಓವರ್ಟೇಕ್ ಮಾಡಬೇಕು ಅನ್ನೋಕ್ಕೋಸ್ಕರವಾಗಿ ತಾನು ಹೆಚ್ಚಾಗಿ ದರ್ಪದಿಂದಾಗಿ ನಟನ ಮಾಡ್ತಾಳೆ. ಆಗ ಶಚೀದೇವಿ ತಿಳಿದು ಶಾಪವನ್ನು ಕೊಡ್ತಾರೆ. ಶಚೀದೇವಿ ಏನು ಅಂತಂದರೆ, ನೀನು ಬೇಡತಿ ಆಗು ಅಂತ, ಬೇಡದ ಕುಲದಲ್ಲಿ ಹುಟ್ಟು ಅಂತ ಶಾಪವನ್ನು ಕೊಡ್ತಾಳೆ. ಆಗ ಅಪ್ಸರೆಯಾದವಳು ಈ ಯಾವ ಶಬರಿಯಾಗಿ ಹುಟ್ಟುತ್ತಾಳೆ, ಶಬರಿ ಕುಲದಲ್ಲಿ ಹುಟ್ಟುತ್ತಾಳೆ. ಏನೇ ಅವಳು ಶಬರಿ ಕುಲದಲ್ಲಿ ಹುಟ್ಟಿದರೂ ಕೂಡ ಅವಳಿಗೆ ಅಪ್ಸರೆಯಾದ ಕಾರಣ ಜ್ಞಾನ ಇರುತ್ತೆ. ಆ ಜ್ಞಾನದ ಬಲದಿಂದಾಗಿ ದೇವರನ್ನ ಮರೆತಿಲ್ಲ ಅವಳು. ದೇವರ ಧ್ಯಾನವನ್ನು ಮಾಡ್ತಾ 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 ತಾನು ಮತಂಗರ್ಷಿಗಳ ಮೂಲಕವಾಗಿ ದೇವರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಅವಳು ರಾಮಚಂದ್ರ ದೇವರು ಬಂದಾಗ ಅವಳು ಎಂಜಲನ್ನು ಕೊಟ್ಲು ಅಂತ ಹೇಳ್ತಾಳೆ ರಾಮಾಯಣದಲ್ಲಿ. ಶಬರಿ ಆ ಭಕ್ತಿಯ ಪ್ರಭಾವದಿಂದಾಗಿ ಆ ರಾಮದೇವರು ಬಂದಾಗ ಎಂಜಲನ್ನ ರಾಮಚಂದ್ರ ದೇವರಿಗೆ ಕೊಟ್ಟರು ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಏನಿದು ದೇವರಿಗೆ ಎಂಜಲನ್ನು ಕೊಟ್ಲ ಅಂತಂದರೆ, ಇಲ್ಲಿ ಎಂಜಲು ಅಂತ ಶಬ್ದಕ್ಕೆ ಅವಳು ತಿಂದು ಕಚ್ಚೆ ಉಳಿದು ಕೊಟ್ಟಿದ್ದಲ್ಲ, ತಾನು ಹಣ್ಣು ತಿನ್ನಬೇಕು ಅಂತ ಇಟ್ಕೊಂಡಿರ್ತಾರೆ. ಆ ಹಣ್ಣು ತಿನ್ನಬೇಕು ಅಂತ 1 ಡಜನ್ ಬಾಳೆಯನ್ನು 1-2 ಬಾಳೆಯನ್ನು ತಿಂದು ಉಳಿದಿರತಕ್ಕಂತಹ ಭಾಗ ಏನಿದೆ ಅದನ್ನು ಕೊಟ್ಟಿದ್ದೆ ಅಂತ ಅರ್ಥ ಹೊರತಾಗಿ ಅರ್ಧ ಕಚ್ಚಿ ತಿಂದು ಅರ್ಧ ರಾಮ ತಗೋ ಅಂತ ಹೇಳಿ ಕೊಟ್ಟಿದ್ದಲ್ಲ. ಮೊದಲನೇದು. ಎರಡನೆಯದು, ಎಂಜಲು ಮುಸರೆ ಅಂತನೋದು ಬ್ರಾಹ್ಮಣರಿಗೆ ಸೀಮಿತ ಹೊರತಾಗಿ ಶೂದ್ರ, ವೈಶ್ಯ, ಚಂಡಾಳರು ಅವರಿಗೆ ಎಂಜಲಾಗಲಿ ಮುಸರೆಯಾಗಲಿ ಅವರಿಗೆ ಧರ್ಮವಲ್ಲ. ಹೀಗಾಗಿ ಇವಳು ಬೇಡದವಳು, ಇವಳು ಶಬರಿ ಕುಲದಲ್ಲಿ ಬಂದವಳಾದ್ರಿಂದಾಗಿ ಇವರುಗಳಿಗೆ ಎಂಜಲು ಮುಸರೆಯ ಅಗತ್ಯವಿಲ್ಲ. ಆದ್ದರಿಂದಾಗಿ ಅವಳು ಎಂಜಲೇನೋ ಮುಸರೇನೋ, ಅವಳು ಆ ಧರ್ಮದಲ್ಲಿ ಆ ಕುಲದಲ್ಲಿ ಬಂದ ಕಾರಣ ಅವಳಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ. ಹೀಗಾಗಿ ಅದನ್ನ ಭಕ್ತಿಯಿಂದ ಕೊಟ್ಟಾಗ ದೇವರು ಅದನ್ನೂ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಅವಳಿಗೆ ಉತ್ತಮವಾದಂತಹ ಅನುಗ್ರಹವನ್ನು ಶಚಿಯ ಶಾಪದಿಂದಾಗಿ ಅವಳಿಗೆ ಆ ಪ್ರಾರಬ್ಧ ಕರ್ಮದಿಂದಾಗಿ ಮೋಚನೆ ಕೊಟ್ಟು ಅವಳಿಗೆ ಉತ್ತಮವಾದಂತಹ ಆ ಅಪ್ಸರಾ ರೂಪವನ್ನು ತಾನು ಕೊಟ್ಟ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಹೀಗೆ ಹೋಗುವಾಗ ಅದಾದ ಮೇಲೆ ಆ ಸುಗ್ರೀವ ಜೊತೆಗೆ ಮೈತ್ರವನ ಸ್ನೇಹವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಸೀತೆಯ ಬಗ್ಗೆ ತಿಳಿಯಬೇಕು ಅಂತಾದರೆ ಕಬಂಧ ಹೇಳಿದ್ದ. ಕಬಂಧ
ಆ ಗಂಧರ್ವ ಸಾಯುವಾಗ ಮುಂದೆ ಹೋದರೆ ಸುಗ್ರೀವ ಸಿಗ್ತಾನೆ. ಸುಗ್ರೀವನ ಮೂಲಕವಾಗಿ ಸೀತೆಯನ್ನು ನೀನು ಹುಡುಕ್ಲಿಕ್ಕೆ ಅನುಕೂಲವಾಗತ್ತೆ, ಅವರ ಸಹಾಯವನ್ನು ತಗೋ ಅಂತ ರಾಮದೇವರಿಗೆ ಹೇಳ್ತೀವಿ. ಬಂದನಿಗೆ ಆ ಗಂಧರ್ವನಿಗೆ ಗೊತ್ತಿದೆ, ಧನು ಎಂಬಂತಹ ಗಂಧರ್ವರಿಗೆ ರಾಮ ಭಗವಂತ ಅಂತ ಗೊತ್ತಿದ್ದಕ್ಕೆ ಕಾದು ಅವನು ಮೋಕ್ಷಕ್ಕೆ ಹೋಗಿದ್ದು. ಆದರೂ ರಾಮದೇವರಿಗೆ ಯಾಕೆ ಅವನು ಹಂಗಂದ? ರಾಮದೇವರಿಗೆ ಸುಗ್ರೀವನ ಸಹಾಯ ಬೇಕಿತ್ತೆ, ಆ ಕಪಿಗಳ ಸಹಾಯ ಬೇಕಿತ್ತೆ ಅಂತಂದರೆ ಸರ್ವತಾ ಹಾಗಲ್ಲ. ಸರ್ವಶಕ್ತನ ಅಂತಹ ಭಗವಂತನಿಗೆ ಸುಗ್ರೀವನ ಸಹಾಯವಲ್ಲ, ಸುಗ್ರೀವನಿಗೆ ರಾಮದೇವರ ಸೇವಾ, ರಾಮದೇವರ ಸೇವೆಯನ್ನು ಮಾಡುವಂತಹ ಒಂದು ಅನುಗ್ರಹ ಅವಕಾಶ ಅವನಿಗೆ ಬರಲಿ ಎನ್ನುವ ಕಾರಣದಿಂದಾಗಿ ದೇವರು ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಸುಗ್ರೀವನ ಬಳಿಗೆ ಹೋಗಿದ್ದೆ ಹೊರತಾಗಿ ಅಯ್ಯಯ್ಯೋ ನನಗೆ ರಾಮನ ಸೀತೆಯನ್ನ ರಕ್ಷಣೆ ಮಾಡಲಿಕ್ಕೆ ನನಗೆ ಸಹಾಯಕರು ಬೇಕು ಅನ್ನುವಂತಹ ದೃಷ್ಟಿಯಿಂದ ಹೋಗಿದ್ದಲ್ಲ ಅಂತನ್ನುವಂತಹ ವಿಚಾರವನ್ನ ನಾವು ತಿಳಿದುಕೊಳ್ಳಬೇಕು. ಮುಂದೆ ಹೀಗೆ ಶಬರಿಗೆ ಮೋಕ್ಷವನ್ನು ಕೊಟ್ಟು ಮುಂದೆ ಆ ಸುಗ್ರೀವರು ಇರತಕ್ಕಂತಹ ಸ್ಥಳಕ್ಕೆ ಹೋಗ್ತಾರೆ. ಹನುಮಂತ ದೇವರು ನೋಡ್ತಾರೆ. ನೋಡಿದಾಕ್ಷಣ ಹನುಮಂತ ದೇವರಿಗೆ ಇವನೇ ರಾಮ ಅನ್ನುವಂತಹ ಜ್ಞಾನ ಬರುತ್ತೆ. ಮುಂದೆ ಹೇಳ್ತಾರೆ ಶ್ರೀಮದಾಚಾರ್ಯ, ದೇಹೇಪಿ ಯತ್ರ ಪವನೋತ್ರ ಹರ್ಯತೋಸೌ ತತ್ರೈವ ವಾಯುರ್ತಿವೇದ ವಚಃ ಪ್ರಸಿದ್ಧಂ ಕಸ್ಮಿನ್ ವಹಂ ತ್ವತಿ ತಥೈವ ಹಿ ಸೋವತಾರೇ ತಸ್ಮಾ ಸಮಾರುತಿ ಕೃತೇರಭಿಜಂ ರರಕ್ಷ. ದೇಹೇಪಿ ಯತ್ರ ಪವನೋ ಅತ್ರ ಹರಿರ್ಯಥೋಸೌ, ದೇಹದಲ್ಲಿ ಎಲ್ಲಿಯವರೆಗೆ ವಾಯುದೇವರಿರ್ತಾನೋ ಅಲ್ಲಿಯವರೆಗೆ ಭಗವಂತ ಇರ್ತಾನೆ. ತತ್ರೈವ ವಾಯುರ್ತಿ ವೇದ ವಚಃ ಪ್ರಸಿದ್ಧಂ, ಎಲ್ಲಿ ದೇವರಿರ್ತಾರೋ ಅಲ್ಲಿ ಹನುಮಂತ ದೇವರಿರ್ತಾರೆ ಅಂತನೋದು ಏನಿದು ಪ್ರಸಿದ್ಧವಾದಂತಹ ವೇದ ಮಾತು. ವೇದ ವಚಃ ಪ್ರಸಿದ್ಧಂ, ಯಾರೋ ಹೇಳುವಂತಹ ಮಾತಲ್ಲ. ವಾಯುದೇವರು ಇದ್ದಲ್ಲಿ ದೇವರಿರ್ತಾರೆ, ದೇವರಿದ್ದಲ್ಲಿ ವಾಯುದೇವರಿರ್ತಾರೆ ಅಂತನೋದು ವೇದ ಹೇಳುವಂತಹ ವಿಷಯ. ಅದರಿಂದಾಗಿ ಕಸ್ಮಿನ್ ವಹಂ ತತಿ ತಥೈವ ಹಿ ಸೋವತಾರೆ ತಸ್ಮಾ ಸಮಾರುತಿ ಕೃತೆ ರಭಿಜಂ ರರಕ್ಷ. ಹೀಗೆ ಕಸ್ಮಿನ್ನಹಂ ಎಂಬಂತಹ ಈ ವೇದ ವಚನದಲ್ಲಿ ಕಸ್ಮಿನ್ ವಹಂ ತಿಥಿ ತಥೈವ ಹಿ ಸೋವತಾರೆ, ಕಸ್ಮಿನ್ ವಹಂ ಅನ್ನೋದು ಒಂದು ವೇದ ವಾಕ್ಯ. ಕಸ್ಮಿನ್ ವಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ ಪ್ರತಿಷ್ಠಿಸ್ಯಾಮಿ ಅಂತನೋದು ಇದು ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಬರ್ತಕ್ಕಂತಹ ಈ ಯಾವ ವೇದ ಮಂತ್ರ ಏನು? ಕಸ್ಮಿನ್ ಅಹಂ ಉತ್ಕ್ರಾಂತೆ ಉತ್ಕ್ರಾಂತಃ ಭವಿಷ್ಯಾಮಿ ಕಸ್ಮಿನ್ ವಾ ಪ್ರತಿಷ್ಠಿತೆ. ಯಾರು ದೇಹದಲ್ಲಿ ಉತ್ಕ್ರಮಣವಾದಾಗ ದೇವರು ಉತ್ಕ್ರಮಣ ಮಾಡ್ತಾರೋ, ಯಾರು ದೇಹದಲ್ಲಿ ಪ್ರವೇಶ ಮಾಡಿದಾಗ ದೇವರು ಪ್ರವೇಶ ಮಾಡ್ತಾರೋ ಅಂಥವರೇ ವಾಯುದೇವರು ಅಂತ ವೇದವಚಃ ಅಂತನ್ನುವಂತಹದ್ದು. ವೇದವಚ ಅಂದ್ರೆ ಯಾವುದು ಅಂತ ಪ್ರಶ್ನೆ ನಮಗೆ ಬರುತ್ತೆ. ಅದಕ್ಕೇನೆ ಮತ್ತೆ 4ನೇ 3ನೇ ಲೈನಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಬಹಳ ಹುಡುಕೋದೇನು ಬೇಡ. ಕಸ್ಮಿನ್ ವಹಂ ತಿತತೈವ ಹಿ ಸೋವತಾರೆ. ಕಸ್ಮಿನ್ ವಹಂ ಅಂತನ್ನುವಂತಹ ಮಂತ್ರದ ಪ್ರಾರಂಭದ ಮಂತ್ರದ ಶುರುವಾಗತ್ತೆ. ಆ ಮಂತ್ರದಲ್ಲೇನೆ ವೇದವೇ ಹೇಳ್ತಾ ಇದೆ, ದೇವರಿದ್ದಲ್ಲಿ ವಾಯುದೇವರು, ವಾಯುದೇವರಿದ್ದಲ್ಲಿ ದೇವರು, ವಾಯುದೇವರು ಹೋದರೆ ದೇವರು ಹೊರಟು ಬಿಡ್ತಾರೆ, ದೇವರಿದ್ದರೆ ವಾಯುದೇವರು ಇರ್ತಾರೆ. ಆದ್ದರಿಂದಾಗಿ ಸ ವಾಯು ಅವತಾರೆ, ತಾನು ತನ್ನ ಅವತಾರದಲ್ಲಿ ರಾಮದೇವರ ಅವತಾರದಲ್ಲಿ ಕೃಷ್ಣದೇವತ ಅವತಾರದಲ್ಲಿ ತಥೈವ ಮೂಲ ರೂಪದಂತೆ ದೇವರಿಗೆ ಅತೀ ಪ್ರಿಯ. ಮೂಲ ರೂಪದಲ್ಲಿ ಬಹಳ ಪ್ರಿಯನಾಗಿದ್ದು ಅವತಾರ ರೂಪದಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಯಿತು ವಾಯುದೇವರಿಗೆ ಅಂತ ಅರ್ಥವಲ್ಲ. ವಾಯುರೂಪರಾಗಿದ್ದಾಗ ಹೇಗೋ ಹನುಮಂತನಾದಾಗೂ ಅಷ್ಟೇ, ಹನುಮಂತನಾದಾಗ ಎಷ್ಟೋ ಅಷ್ಟೇ ಭೀಮನಾದಾಗೂ. ಅದರಿಂದ ತಸ್ಮಾತ್ ಸ ಮಾರುತಿ ಕೃತೆ ರವಿಜಂ ರರಕ್ಷ. ಯಸ್ಮಾತ್ ಹನುಮಾನ್ ರಾಮಪ್ರಿಯ ತಸ್ಮಾತ್ ಕಾರಣಾತ್ ಸ ರಾಮ ಮಾರುತಿ ಕೃತೆ ಹನುಮತ್ಪ್ರಿಯಾರ್ಥಂ ರವಿಜಂ ಸುಗ್ರೀವಂ ರರಕ್ಷ. ಅದರಿಂದಾಗಿ ಹೀಗೆ ಪ್ರಿಯನಾದರಿಂದಾಗಿ ಶ್ರೀರಾಮ ಹನುಮಂತನಿಗಾಗಿ ಮಾತು ಹೇಳ್ತಾರೆ. ತಸ್ಮಾತ್ ಸ ಮಾರುತಿ ಕೃತೆ ರವಿಜಂ ರರಕ್ಷ. ರವಿಜಂ ರವಿಜಂ ರರಕ್ಷ. ರವಿಜ ಅಂತನೋ ಶಬ್ದಕ್ಕೆ ಸೂರ್ಯನ ಮಗನಾದ ಸುಗ್ರೀವನನ್ನ ರಾಮ ಯಾಕೆ ರಕ್ಷಣೆ ಮಾಡಿದ? ಸುಗ್ರೀವನ ರೆಕಮೆಂಡೇಶನ್, ಸುಗ್ರೀವನಿಗೆ ರೆಕಮೆಂಡ್ ಮಾಡಿದ್ದು ವಾಯುದೇವರು. ಇವ ಒಳ್ಳೆಯವ, ಇವನಿಗೆ ರಕ್ಷಣೆ ಮಾಡುವಂತ ವಾಯುದೇವರ ರಾಮನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸುಗ್ರೀವನ ಪಕ್ಕದಲ್ಲಿ ಹನುಮಂತ ನಿಂತಿದ್ದಾನೆ ಅಂತಂದ್ರೆ ಆಗ ಸುಗ್ರೀವ ನಮ್ಮವ ಅನ್ನುವಂತಹ ಒಂದು ಗ್ಯಾರಂಟಿ ರಾಮದೇವರಿಗೆ. ಅದರಿಂದಾಗಿ ಹನುಮಂತ ದೇವರಗೋಸ್ಕರ ಸುಗ್ರೀವನನ್ನ ರಾಮದೇವರು ರಕ್ಷಣೆ ಮಾಡಿದರೆ ಹೊರತು ಸುಗ್ರೀವನಕ್ಕೋಸ್ಕರಾಗಿ ಸುಗ್ರೀವನನ್ನ ರಕ್ಷಣೆ ಮಾಡಿದ್ದಲ್ಲ ಅನ್ನುವಂತಹ ವಿಚಾರವನ್ನ ಎಷ್ಟು ಸುಂದರವಾಗಿ ಶ್ರೀಮದಾಚಾರ್ಯರು ಹೇಳ್ತಾ ಇದ್ದಾರೆ. ರವಿಜಂ ಸುಗ್ರೀವ ರಕ್ಷ ಅಥವಾ ಹೀಗೆ. ಸರಿ,
ಹೇಗೆ? ಏವಂ ಸ ಕೃಷ್ಣತನುರರ್ಜುನಮಭ್ಯರಕ್ಷದ್ ಭೀಮಾರ್ಥಮೇವ ತದರಿಂ ರವಿಜಂ ನಿಹತ್ಯ ಪೂರ್ವಂ ಹಿ ಮಾರುತಿಮವಾಪ ರವೇ ಸುತೋಯಂ ತೇನಾಸ್ಯ ವಾಲಿಮನಹನ್ ರಘುಪಃ ಪ್ರತೀಪಂ. ಹೀಗೆ ಏವಂ ಸ ಕೃಷ್ಣತನು ಅರ್ಜುನಮಪ್ಯರಕ್ಷತ್ ಭೀಮಾರ್ಥಮೇವ, ಹೀಗೆ ಕೃಷ್ಣಾವತಾರದಲ್ಲಿ ಭೀಮನಿಗಾಗಿ ಕರ್ಣನನ್ನ ಭಗವಂತ ಸಂಹಾರ ಮಾಡಿದ, ಕೊಂದು ಅರ್ಜುನನ ರಕ್ಷಣೆ ಮಾಡಿದ. ಯಾಕೆ ಅಂತಂದರೆ ಅರ್ಜುನನ ಪಕ್ಕದಲ್ಲಿ ಭೀಮ ಇದ್ದ. ಭೀಮ ಹೇಳಿದ್ದನ್ನು ಅರ್ಜುನ ಕೇಳಿಕೊಂಡು ಹೋಗಿದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಗವಂತ ತಾನೇ ಅರ್ಜುನ ಸಾರಥಿಯಾಗಿ ಹೋಗಿ ಅರ್ಜುನನ ರಕ್ಷಣೆ ಮಾಡಿದ್ದೆ ಹೊರತು ಅಲ್ಲಿ ಕರ್ಣನನ್ನು ಕೊಂದಿದ್ದು. ಯಾಕೆ? ಕರ್ಣನ ಪಕ್ಕದಲ್ಲಿ ಭೀಮಸೇನ ದೇವರು ಇರಲಿಲ್ಲ. ಯಾರ ಪಕ್ಕದಲ್ಲಿದ್ದ? ಅರ್ಜುನನ ಪಕ್ಕದಲ್ಲಿ ಭೀಮ ಇದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೃಷ್ಣ ಯಾರನ್ನ ರಕ್ಷಣೆ ಮಾಡಿದ? ಅರ್ಜುನನ ರಕ್ಷಣೆ ಮಾಡಿದ. ಹಾಗೆ ನೋಡ್ರಿ, ರಾಮಾವತಾರದಲ್ಲಿ ಸುಗ್ರೀವನ ಪಕ್ಕದಲ್ಲಿ ನಿಂತ ಹನುಮಂತ ಆದದ ಸುಗ್ರೀವನ ರಾಮ ರಕ್ಷಣೆ ಮಾಡಿದ. ಹೇಗೋ ಸಯೇವ ಏವಂ ಸ ಕೃಷ್ಣತನುರರ್ಜುನಮಪ್ಯರಕ್ಷತ್ ಭೀಮಾರ್ಥಮೇವ ತದರಿಂ ರವಿಜಂ ನಿಹತ್ಯ. ಅರ್ಜುನನ ಪಕ್ಕದಲ್ಲಿ ಕೃಷ್ಣ ಭೀಮ ಇದ್ದ ಅನ್ನೋ ಕಾರಣಕ್ಕೋಸ್ಕರವಾಗಿ ತಾನು ಅರ್ಜುನನ ಪರವಾಗಿ ಭಗವಂತ ನಿಂತ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಾಗೆ ಪೂರ್ವಂ ಹಿ ಮಾರುತಿಮವಾಪ ರವೇ ಸುತೋಯಂ. ಹಾಗೆ ಸುಗ್ರೀವ ಮೊದಲಿಗೆ ಹನುಮಂತರನ್ನ ಆಶ್ರಯಿಸಿದ್ದ. ಸುಗ್ರೀವ ಹನುಮಂತ ದೇವರನ್ನ ಆಶ್ರಯಿಸಿದ್ರಿಂದಾಗಿ ಅವನಿಗೆ ವಿರೋಧಿಯಾದ ವಾಲಿಯನ್ನ ರಾಮಚಂದ್ರ ದೇವರು ಕೊಂದ. ಆಯ್ತಾ? ಪೂರ್ವಂ ಹಿ ಮಾರುತಿಮವಾಪ ರವೇ ಸುತೋಯಂ ತೇನಾಸ್ಯ ವಾಲಿ ಮನಹನ್ ರಘುಪಃ ಪ್ರತೀಪಂ. ಹನುಮಾನಪಿ ಶ್ರೇಷ್ಠಂ ವಾಲಿಂ ವಿಹಾಯ ಸುಗ್ರೀವ ಪರಿಗ್ರಹಂ ಕಿಮರ್ಥಂ. ಇಲ್ಲಿ ಒಂದು ಮತ್ತೆ ಪ್ರಶ್ನೆ. ಇಲ್ಲಿ ನೋಡ್ರಿ, ಇಲ್ಲಿ ರವಿಜಂ ಅಂತಂದ್ರೆ ಕರ್ಣ ಅಂತ ಅರ್ಥ. ರವಿಜ ಅಂತಂದ್ರೆ ಸುಗ್ರೀವನೇ ಕರ್ಣನಾಗಿ ಬಂದಿರ್ತಾನೆ, ವಾಲಿಯೇ ಅರ್ಜುನನಾಗಿ ಬಂದಿರ್ತಾನೆ. ಆಯ್ತಾ? ಯಾವ ಮಹಾಭಾರತದಲ್ಲಿ ವಾಲಿ ಇಂದ್ರ, ಸುಗ್ರೀವ ಅವನಿಗಿಂತ ಕಡಿಮೆಯಾದ ಸೂರ್ಯ. ರಾಮಾಯಣದಲ್ಲಿ ಇಂದ್ರನ ರೂಪವಾದ ವಾಲಿಯನ್ನ ರಾಮ ಕೊಂದ, ಇಂದ್ರನಕ್ಕಿಂತ ಕಡಿಮೆಯಾದ ಸೂರ್ಯನ ಅಂಶವಾದ ಸುಗ್ರೀವನ್ನ ರಕ್ಷಣೆ ಮಾಡಿದ. ಇಲ್ಲಿ ಯಾಕೆ ಹಿಂಗೆ ಮಾಡಿದ ಅಂತಂದರೆ ಒಂದೇ ಕಾರಣ, ಸುಗ್ರೀವ ಶರಣು ಹೊಂದಿದ್ದು ಹನುಮಂತನ ಯಾರ ಪರವಾಗಿ ನಿಂತಿರುತ್ತಾರೋ ಅಲ್ಲಿ ದೇವರು ಅವನನ್ನು ರಕ್ಷಣೆ ಮಾಡ್ತಾನೆ. ಇದೇ ಇಂದ್ರ ಹಾಗೂ ಇದೇ ಸೂರ್ಯ ಕರ್ಣನಾಗಿ, ಅರ್ಥಾತ್ ಸುಗ್ರೀವನೇ ಕರ್ಣ ಆಗ್ತಾನೆ. ರಾಮಾವತಾರದಲ್ಲಿ ಸಂಹಾರ ಮಾಡಲ್ಪಟ್ಟ ವಾಲಿಯೇ ಅರ್ಜುನನಾಗ್ತಾನೆ. ವಾಲಿಯೇ ಇಂದ್ರನೇ ವಾಲಿ, ಆ ವಾಲಿಯೇ ಅರ್ಜುನ. ಸೂರ್ಯನೇ ಸುಗ್ರೀವನೇ ಕರ್ಣ. ಹೀಗೆ ಒಂದು ಯುಗದಲ್ಲಿ ರಾಮನಿಂದ ಹತನಾದ ಇಂದ್ರ, ಒಂದು ಯುಗದಲ್ಲಿ ಹನುಮಂತ ದೇವರು ಅವನ ಪರವಾಗಿ, ಅರ್ಥಾತ್ ಕೃಷ್ಣಾವತಾರದಲ್ಲಿ ಭೀಮನು ಅರ್ಜುನನ ಪರವಾಗಿ ನಿಂತರಿಂದಾಗಿ ಹತನಾದ ವಾಲಿನೇ ಸಂರಕ್ಷಿತನಾದ. ರಾಮಾವತಾರದಲ್ಲಿ ಸಂರಕ್ಷಿತನಾದಂತಹ ಸುಗ್ರೀವ ಭೀಮಸೇನ ದೇವರು ಅವನ ಪಕ್ಕದಲ್ಲಿ ಇಲ್ಲದ ಕಾರಣ ಕರ್ಣನಾಗಿ ಹತನಾದ. ಇದು ಸೂಕ್ಷ್ಮವಾದಂತಹ ವಿಚಾರ. ಹೀಗಾಗಿ ಪೂರ್ವಂ ಹಿ ಮಾರುತಮವಾಪ ರವೇ ಸುತೋಯಂ ತೇನಾಸ್ಯ ವಾಲಿಹರಣಂ. ಹೀಗಾಗಿ ಶ್ರೀರಾಮನನ್ನ ಕೊಂದ, ವಾಲಿ ಶ್ರೀರಾಮದೇವರನ್ನ ಕೊಂದ. ಹಾಗೆ ಏವಂ ಸುರಾಶ್ಚ ಪವನಸ್ಯ ವಶೇ ಯಥೋತ ಸುಗ್ರೀವಮತ್ರತು ಪರತ್ರ ಚ ಶಕ್ರುಸೂನಂ ಸರ್ವೇ ಶ್ರಿತಾ ಹನುಮತಸ್ತದನುಗ್ರಹಾಯ ತತ್ರಾಗಮದ್ ರಘುಪತಿಸ್ಥ ಲಕ್ಷ್ಮಣೇನ. ನೋಡಿ, ಅಂದರೆ ಅರ್ಜುನನಿಗೆ ಭೀಮನ ಆಶೆ ಇದ್ದ ಕಾರಣ ಅರ್ಜುನ ಬದುಕಿದ, ಸುಗ್ರೀವನಿಗೆ ಹನುಮಂತನ ಆಶೆ ಇದ್ದ ಕಾರಣ ಸುಗ್ರೀವ ಬದುಕಿದ, ವಾಲಿಗೆ ಹನುಮಂತನ ಆಶೆ ಇಲ್ಲ, ವಾಲಿ ಸತ್ತ, ಕರ್ಣ ಭೀಮನ ವಿರೋಧನಾದ್ರಿಂದ ಕರ್ಣ ಮೃತನಾದ. ಅಂತೂ ಕೊನೆಯದಾಗಿ ಸಿದ್ಧವಾಗುವುದು ಏನು ಅಂತಂದರೆ, ವಾಯುದೇವರು ಉತ್ಕ್ರಾಂತರಾದರೆ ದೇವರು ಬಿಟ್ಟು ಹೋಗ್ತಾನೆ, ವಾಯುದೇವರು ಪ್ರವಿಷ್ಟರಾದರೆ ದೇವರು ಕೂಡ ಪ್ರವಿಷ್ಟರಾಗ್ತಾನೆ. ಹಾಗಾದರೆ ಒಬ್ಬ ದೇವತೆ
ವಾಯುವನ್ನು ಆಶಿಸ ಅಂತಾದರೆ ಆ ದೇವತೆಗೂ ಕೂಡ ದೇವರ ಅನುಗ್ರಹ ಆಗಬೇಕು ಅಂತಾದರೆ ನೋಡಿ, ನಮ್ಮಂಥ ಸಾಮಾನ್ಯ ಮನುಷ್ಯರಿಗಲ್ಲ, ಇಂದ್ರ ಸೂರ್ಯರಿಗೇನೆ ವಾಯುದೇವರ ಸಪೋರ್ಟ್ ಇದ್ದರೆ ಮಾತ್ರ ಅವರಿಗೂ ಶ್ರೇಯಸ್ಸು. ಹೊರತು ಆ ಇಂದ್ರ ಸೂರ್ಯಾದಿಗಳಿಗೆ ವಾಯುದೇವರ ಸಪೋರ್ಟ್ ಇಲ್ಲ ಅಂತಾದರೆ ಅವರಿಗೇನೆ ದೇವರ ಅನುಗ್ರಹ ಆಗೋದಿಲ್ಲ ಅಂತಲೋ ತಾತ್ಪರ್ಯ. ಹಾಗಿರುವಾಗ ಇನ್ನು ನಾವೆಲ್ಲ ಯಾವ ಲೆಕ್ಕ? ಇಲ್ಲ, ನನಗೆಲ್ಲ ದೇವರ ಸ್ತೋತ್ರ ಮಂತ್ರ ಗೊತ್ತು, ಕೂತು 108 ಸಲ ಪಾರಾಯಣ ಮಾಡ್ತೇನೆ, ದೇವರನ್ನ ನಾನು ವಶ ಮಾಡಿಕೊಳ್ತೇನೆ ಅಂತಂದರೆ ವಾಯುದೇವರು ನಿನ್ನ ಪಕ್ಕದಲ್ಲಿದ್ದಾರಾ ಅಂತ ದೇವರು ನೋಡ್ತಾನೆ. ವಾಯುದೇವರು ನಿನ್ನ ಪಕ್ಕದಲ್ಲಿಲ್ಲ ಅಂತಂದರೆ ದೇವರು ನಮ್ಮ ಕಡೆಗೆ ನೋಡೋ ಸಹಿತ ನೋಡೋದಿಲ್ಲ ಅನ್ನೋದನ್ನು ಅಷ್ಟು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಯಾರು ಅಂದರೆ ಈ ಋಷ್ಯಮುಖ ಪರ್ವತದಲ್ಲಿರತಕ್ಕಂಥ 5 ಜನ ಕಪಿಗಳು ಜಾಂಬವಂತ, ಹನುಮಂತ, ಸುಗ್ರೀವ, ಮೈಂದ, ವಿವಿಧ. ಈ ಜಾಂಬವಂತನೇ ಧರ್ಮರಾಜನಾಗಿ ಬರ್ತಾನೆ ಕೃಷ್ಣಾವತಾರ. ರಾಮಾವತಾರ 5 ಜನ ಕಪಿಗಳು. ಇದನ್ನು ಹಾಗೆ ನೀವು ಕೃಷ್ಣಾವತಾರ ತಗೊಳ್ರಿ. ಜಾಂಬವಂತನೇ ಧರ್ಮರಾಜನಾಗಿ ಬರ್ತಾನೆ, ಹನುಮಂತ ಭೀಮನಾಗಿ ಬರ್ತಾನೆ, ಸುಗ್ರೀವ ವಾಲಿ ಆಗ್ತಾನೆ, ನಕುಲ ಸಹದೇವರು ಮೈಂದ ವಿವಿಧರು. ಇಲ್ಲಿ ಒಂದು ತಾನು ಕರ್ಣನಾಗಿ ಬಂದಾಗ ಈ 5 ಜನ ಕಪಿಗಳೇ ಮಹಾಭಾರತದಲ್ಲಿ ಮತ್ತೆ ಅವತಾರ ಮಾಡ್ತಾರೆ. ಜಾಂಬವಂತ ಧರ್ಮರಾಜ, ಹನುಮಂತ ಭೀಮ, ಸುಗ್ರೀವ ಕರ್ಣ, ಮೈಂದ ವಿವಿಧರು ನಕುಲ ಸಹದೇವ. ಈ 4 ಜನ ವಾಯುದೇವರನ್ನು ಆಶ್ರಯಿಸಿಕೊಂಡು ಹೋದರೆ ಧರ್ಮರಾಜ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಭೀಮಸೇನ ದೇವರ ಫಾಲೋವರ್ಸ್ ಆಗ್ತಾರೆ. ಆದರೆ ಕರ್ಣ ಮಾತ್ರ ಭೀಮಸೇನ ದೇವರ ಫಾಲೋವರ್ಸ್ ಆಗೋದಿಲ್ಲ. ಹೀಗಾಗಿ ಆ ಯಾವ ಸುಗ್ರೀವ ಕಪಿ ಅರ್ಜುನನ ಕರ್ಣನಾಗಿ ಹುಟ್ಟಿದಾಗ ತಾನು ಮೃತನಾಗ್ತಾನೆ. ಆದರೆ ಆ ಯಾವ ಇಂದ್ರ ತಾನು ಅರ್ಜುನನಾಗಿ ಹುಟ್ಟಿದವ, ಅವನು ಭೀಮಸೇನ ದೇವರ ಪರವಾಗಿ ನಿಂತ ಕಾರಣ ಅವನಿಗೆ ಒಳ್ಳೆಯ ಆಶ್ರಯವಾಗತ್ತೆ, ದೇವರ ಅನುಗ್ರಹವಾಗತ್ತೆ. ಅದನ್ನು ಹೇಳ್ತಾರೆ. ಇಂದ್ರಸ್ಯ ಯುಜ್ಯ ಸಖಾ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ. ಅದನ್ನೇ ಹೇಳ್ತಾರೆ. ಇಂದ್ರಸ್ಯ ಯುಜ್ಯ ಸಖಾ, ಇಂದ್ರಸ್ಯ ಯುಜ್ಯ ಸಖಾ ಅಂತಂದ್ರೆ ಏನು ಅಂತಂದ್ರೆ, ಯಾರು ವಾಯುದೇವರ ಸಖ ಫ್ರೆಂಡ್ ಆಗಿರ್ತಾರೋ ಅವರ ಪರವಾಗಿ ಭಗವಂತ ಅಲ್ಲಿ ನಿಂತುಕೊಂಡಿರ್ತಾನೆ. ಶ್ರೀಹರಿ ಯಾವತ್ತೂ ಕೂಡ ಮುಖ್ಯ ಪ್ರಾಣದೇವರ ಮಿತ್ರ. ಇಂದ್ರಸ್ಯ ಯುಜ್ಯ ಸಖ, ಇಂದ್ರ ಅಂತಂದ್ರೆ ಭಗವಂತ, ಅವನು ಯುಜ್ಯ ಅಂತಂದ್ರೆ ಮುಖ್ಯ ಪ್ರಾಣದೇವರಿಗೆ ಮಿತ್ರನಾಗಿರ್ತಾನೆ ಅನ್ನುವಂಥದ್ದು ವೇದವಾಕ್ಯ. ಅಂತೂ ಅಂದರೆ ಒಬ್ಬ ಹನುಮಂತ ದೇವರ ಇಂಟ್ರೊಡಕ್ಷನ್ ಯಾವ ರೀತಿಯಾಗಿದೆ ನೋಡ್ರಿ. ಶ್ರೀಮದಾಚಾರ್ಯರು ಆ ಹನುಮಂತ ದೇವರ ಬಗ್ಗೆ ತಮ್ಮದೇ ಆದಂತಹ ಒಂದು ರೂಪವನ್ನು ತಾವು ಜಗತ್ತಿಗೆ ಪರಿಚಯ ಮಾಡಿಸಿಕೊಡುವಾಗ, ಹನುಮಂತ ದೇವರು ಒಂದು ಕಪಿಯ ರೂಪದಲ್ಲಿ ಏನೋ ಬೆಟ್ಟದ ಮೇಲೆ ಮಾವಿನ ಹಣ್ಣು ಬಾಳೆಹಣ್ಣು ತಿನ್ಕೊಂಡು ಗಿಡ ಜಿಗಿತಾ ಇದ್ರು ರಾಮದೇವರು ನೋಡಿದವರು ಅಂತ ಅರ್ಥವಲ್ಲ. ಆ ಹನುಮಂತ ದೇವರ ಸಾಮರ್ಥ್ಯ ಆಗಿದೆ. ಹೀಗೆ ಮುಂದೆ ಹೇಳ್ತಾ, ಯತ್ಪಾದ ಪಂಕಜ ರಜ ಶಿರಸಾಭಿಭರ್ತಿ ಶ್ರೀರಬ್ಜಶ್ಚ ಗಿರಿಶಃ ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇ ಕಿಂ ತಸ್ಯ ಶತ್ರುಹರಣೆ ಕಪಯಃ ಸಹಾಯಾಃ. ಹೀಗೆ ಯತ್ಪಾದ ಪಂಕಜ ರಜ ಶಿರಸಾಭಿಭರ್ತಿ, ಯಾವ ದೇವರ ಪಾದದ ಕಮಲದ ಧೂಳಿಯನ್ನು ತಲೆಯಲ್ಲಿ ಧಾರಣ ಮಾಡಿಕೊಳ್ತಾರೆ. ಯಾರು? ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು, ಅವರ ಜೊತೆಗೆ ಲೋಕಪಾಲರು. ಎಲ್ಲ ಲೋಕಪಾಲರು ಕೂಡ ಯಾವ ಪಾದಧೂಳಿಯನ್ನು ತಲೆಯಲ್ಲಿ ಧಾರಣ ಮಾಡಿಕೊಳ್ತಾರೋ ಅಂತಹ ಸರ್ವೇಶ್ವರನಾದಂತಹ, ಸರ್ವೋತ್ತಮನಾದಂತಹ, ಸರ್ವಶಕ್ತನಾದಂತಹ ರಾಮನಿಗೆ ಕಿಂ ತಸ್ಯ ಶತ್ರುಹರಣೆ ಕಪಯಃ ಸಹಾಯಾಃ. ಅಂತಹ ರಾಮಚಂದ್ರ ದೇವರಿಗೆ ಈ ಕಪಿಗಳಿಂದ ಏನು ಸಹಾಯ ಆಗಬೇಕಾಗಿದೆ ಅನ್ನುವಂತಹ ಒಂದು ಪ್ರಶ್ನಾತ್ಮಕವಾದ ಕಪಿ ಅನ್ನುವಂಥ ಹನುಮಂತ ದೇವರನ್ನು ಹೊರತುಪಡಿಸಿ ಅವರು ರಾಮದೇವರನ್ನು ಕಂಪೇರ್ ಮಾಡಿದಾಗ ಹನುಮಂತ ದೇವರು ಚಿಕ್ಕವರೇ. ಈ ಹನುಮಂತಾದಿ ಮೊದಲಾದವರು ಹನುಮಂತ ದೇವರನ್ನು ಬಿಟ್ಟು ಬಿಡ್ರಿ, ಜಾಂಬವಂತನೇ ಮೊದಲಾದಂತಹ ಈ ಎಲ್ಲ ಕಪಿಗಳಿಂದಾಗಿ ಇವರಿಗೆ ಏನು ಸಹಾಯ ಆಗಬೇಕಾಗಿದೆ? ಇವರನ್ನ ಕಬಂದ ಯಾಕೆ ರೆಕಮೆಂಡ್ ಮಾಡಬೇಕಾಗಿತ್ತು? ಯಾಕೆ ಅಂತಂದ್ರೆ
ಲಕ್ಷ್ಮೀದೇವಿಯನ್ನು ಹಿಡಿದುಕೊಂಡು ಲೋಕಪಾಲರ ಒಳಗೆ ಎಲ್ಲರೂ ಕೂಡ ಯಾರ ಭಗವಂತನ ಪಾದದ ಧೂಳಿಯನ್ನ ತಲೆಯ ಧಾರಣ ಮಾಡಿಕೊಂಡು ರಾಜ್ಯಭಾರವನ್ನ ಮಾಡ್ತಾ ಸ್ಥಾನವನ್ನ ರಕ್ಷಣೆ ಮಾಡಿಕೊಂಡು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಹ ರಾಮದೇವರಿಗೆ ಈ ಕಪಿಗಳ ಸಹಾಯ ಬೇಕಾಗಿಲ್ಲ ಎನ್ನುವಂತಹ ಒಂದು ವಿಚಾರ. ಸಮಾಗತೆ ತು ರಾಘವೇ ಪ್ಲವಂಗಮಾಸ ಸೂರ್ಯಜಾಃ ವಿಪ್ಲುರ್ಭಯಾಧಿತಾ ನಿವಾರಯಚ್ಛ ಮಾರುತಿ. ರಾಮಚಂದ್ರ ದೇವರು ಬರ್ತಾ ಇದ್ದಂತೆ ಸುಗ್ರೀವ ಸುಗ್ರೀವನಿಗೆ ಮೊದಲಾದವರಿಗೆ ಕಪಿಗಳಿಗೆ ಭಯ ಆಯಿತು. ಏನು ಅಂತಂದರೆ ಭಯ ಆಗಿ ಸಮಾಗತೇತು ರಾಘವೇ ಪ್ಲವಂಗಮಾಸ ಸೂರ್ಯಜಾಹ ಎಲ್ಲ ಕಪಿಗಳು ಕೂಡ ಪ್ಲವಂಗವ ಹಾರಿ ಗಿಡ ಜಿಗದು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ವಿಪ್ಲುರ್ಭಯಾದಿತ ನೆವಾರ ಯಚ್ಛ ಮಾರುತಿ. ದುದ್ರವುಹು ಅಂದ್ರೆ ಜಿಗದು ಓಡಿ ಹೋಗ್ತಾರೆ. ಇವನು ರಾಮ ಅಂತನೋದು ಒಬ್ಬರಿಗೆ ಮಾತ್ರ ಸರಿಯಾದ ಜ್ಞಾನ ಇತ್ತೆ ಹೊರತು ಉಳಿದ 4 ಸರಿಯಾದ ಜ್ಞಾನ ಇಲ್ಲ. ಆವಾಗ ಸುಗ್ರೀವ ಹನುಮಂತನಿಗೆ ಹೇಳ್ತಾನೆ, ಹನುಮಂತ ಹೇಳ್ತಾರೆ, ನೋಡಪ್ಪ ಅದು ರಾಮದೇವರು ಸಾಕ್ಷಾತ್ ಭಗವಂತ ಅಂತ ಹೇಳಿದಾಗ ಆ ಸುಗ್ರೀವ ಹೇಳ್ತಾನೆ, ನೀನು ಮೊದಲು ಹೋಗು ಅಂತ. ನೀನು ಹೋಗಿ ಯೋಗಕ್ಷೇಮವಾಗಿ ಬಂದಿ ಅಂತಾದರೆ ನಾನು ಒಪ್ಕೊಳ್ತೇನೆ. ಯಾಕೋ ನನಗೆ ಭಯ ಆಗ್ತದೆ. ಏನು ಭಯ ಅಂತಂದರೆ ಅವನ ಅಣ್ಣನಾದ ವಾಳಿ ಯಾರನ್ನಾದ್ರೂ ಕೊಟ್ಟು ಕಳಿಸಿ ಬಡಿಲಿಕ್ಕೆ ಕೊಟ್ಟು ಕಳಿಸಿದಾನೋ ಅಂತ ಭಯ ಸುಗ್ರೀವನಿಗೆ. ಆ ವಾಲಿಯ ಕಡೆಯವರು ಯಾರ ಬರ್ತಾ ಇದ್ದಾರೋ ಅನ್ನೋಂಥ ಭಯದಿಂದಾಗಿ ಮೊದಲಿಗೆ ಹನುಮಂತ ದೇವರನ್ನ ಕೊಟ್ಟು ಕಳಿಸ್ತಾರೆ. ನೀನು ಹೋಗಿ ನೋಡು, ಫಸ್ಟ್ ಕನ್ಫರ್ಮೇಷನ್ ಬರಬೇಕು ಅಂತ ಹೇಳ್ತಾರೆ. ನಿನ್ನ ಮಾತು ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದಾಗ ಹನುಮಂತ ದೇವರ ಇಲ್ಲಪ್ಪ ಸಾಕ್ಷಾತ್ ಶ್ರೀಹರಿ ಅವನು ಅಂತ. ನಮ್ಮ ರಕ್ಷಣೆ ಮಾಡ್ಕೋಸ್ಕೊಂಡು ಬಂದಿದ್ದ. ನೋಡಿ, ಹನುಮಂತ ಹೇಳೋದು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಭಗವಂತ ಬಂದ. 100ರಲ್ಲಿ 1 ಕಾಳಷ್ಟು ದೇವರ ಮೇಲೆ ಸಂಶಯ ಹನುಮಂತ ದೇವರಿಗಿಲ್ಲ. ಕಬಂಧ ಹೇಳಿದ ನಿನಗೆ ಉಪಾಯ ಸಹಾಯಕ್ಕೆ ಅವ್ರ ಕಪಿಗಳಿರ್ತಾರೆ ಅಂತ. ಹನುಮಂತ ದೇವರು ಹೇಳ್ತಾರೆ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ರಾಮದೇವರು ಬಂದನೆ ಹೊರತು ರಾಮನಿಗೆ ಸಹಾಯ ಮಾಡ್ಲಿಕ್ಕೆ ನಾವಿದ್ದೀವಿ ಅಂತ ಹನುಮಂತ ದೇವರು ಮಾತನ್ನು ಹೇಳ್ತಾ ಇಲ್ಲ. ಹನುಮಂತ ದೇವರು ಹೇಳ್ತಾ ಇದ್ದಾರೆ ಸಾಕ್ಷಾತ್ ಶ್ರೀಹರಿ ಬಂದಿರೋದು ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದಾನೆ, ಅದರಿಂದಾಗಿ ಅವನು ಬಂದ ಸಾಕ್ಷಾತ್ ಶ್ರೀಹರಿ ಅಂತ ತಿಳ್ಕೊಳ್ರಿ ಅಂತ ಹೇಳಿದರೆ, ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್ ವಿಷ್ಣೋರ್ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತಾಸು ಇತ್ತೇತಾನಸ್ಯ ಪಾದಯೋಃ ಪೇತೆ. ಆಗ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಸಂಸ್ಥಾಪ್ಯಾಶು ಹರೀಂದ್ರಾನ್ ಜಾನನ್, ಎಲ್ಲರೂ ಕೂಡ ಹೆದರಿಕೆಯಿಂದ ಅನಂತಾನ್ ಗುಣಾನ್ ವೇದೋಕ್ತಾನ್ ಅನಂತಾನ್ ಗುಣಾನ್ ಜಾನನ್, ಹನುಮಂತ ದೇವರು ಸಂಸ್ಥಾಪ್ಯ ಎಲ್ಲ ಓಡಿ ಹೋಗುವಂತಹ ಎಲ್ಲ ತನ್ನ ಕಪಿವರೆಯರನ್ನ ಎಲ್ಲರೂ ಕೂಡ ತಡೆದು ಹಿಡಿದು ಹೇಳ್ತಾ ಇದ್ದಾರೆ. ಏನು ಅಂತಂದರೆ ವಿಷ್ಣುವಿನ ಅನಂತ ಗುಣಗಳನ್ನು ಹೊಂದಿರತಕ್ಕ ಹನುಮಂತ ದೇವರು ಹೇಳ್ತಾರೆ, ಇವನು ಬೇರೆ ಯಾರು ಅಲ್ಲ, ಸಾಕ್ಷಾತ್ ರಾಮಚಂದ್ರ ದೇವರು, ಸೃಷ್ಟಿಕರ್ತನಾದಂತಹ ರಾಮಚಂದ್ರ ದೇವರು ಅಂತ ಹೇಳ್ತಾ ಆ ರಾಮನ ಆ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ. ಹನುಮಂತನ ಧೈರ್ಯವಾಗಿ ಹೇಳಿದ್ರು ಕೂಡ ಸುಗ್ರೀವಾದಿಗಳ ಸಂದೇಹ ಹೋಗೋದಿಲ್ಲ. ಹನುಮಂತ ಹೇಳ್ತಾನೆ ರಾಮ ಅವನು ಅಂತ, ನೀವು ಹೋಗು, ಮೊದಲಿಗೆ ನೀವು ಹೋಗಿ ಅವನು ಮುಟ್ಟಿ ಬಾ, ನಾನು ಒಪ್ಕೊಳ್ತೇನೆ ಅಂತ. ಆಗ ಸುಗ್ರೀವ ಹೇಳೋದೇನು ಹೇಳದೆ ಹೋದರು ರಾಮನ ಪಾದಕ್ಕೆ ಹನುಮಂತ ದೇವರ ತಲೆ ಶಿರಸಾ ನಮಸ್ಕಾರ ಮಾಡೇ ಮಾಡ್ತಾರೆ. ರಾಮಚಂದ್ರ ದೇವರ ಸಮೀಪಕ್ಕೆ ಹೋಗಿ ನಮಸ್ಕಾರ ಮಾಡಿ ತಾನು ಯತಿ ರೂಪದಲ್ಲಿ ಹೋಗ್ತಾರೆ. ಹನುಮಂತ ದೇವರು ಯತಿ ರೂಪದಲ್ಲಿ ಹೋಗಿ ತಾನು ಆ ಶ್ರೀರಾಮಚಂದ್ರ ದೇವರ ಬಳಿಗೆ ಹೋಗಿ ಅವನ ಪಾದಕನ್ನು ಬಿದ್ದು ಕಣ್ಣಿನಿಂದ ತಾನು ಆ ರಾಮಚಂದ್ರ ದೇವರನ್ನು ನೋಡಿ ಮಾತಿನಿಂದ ಸ್ತೋತ್ರ ಮಾಡ್ತಾ ತಾನು ಆ ಹನುಮಂತ ರಾಮದೇವರನ್ನು ಸ್ತೋತ್ರ ಮಾಡ್ತಾರೆ. ರಾಮಚಂದ್ರ ದೇವರನ್ನು ಸ್ತೋತ್ರ ಮಾಡಿದಾಗ ರಾಮ ತನ್ನ 2 ಕೈಗಳಿಂದ ಆ ಹನುಮಂತ ದೇವರನ್ನು ಎಬ್ಬಿಸ್ತಾರೆ. ಎಬ್ಬಿಸಿ ಮುಂದೆ ಇಲ್ಲಿಗೆ 5ನೇ ಅಧ್ಯಾಯ. ಇದು ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯೇ ಟೀಕಾಯ ಜನಾರ್ದನ ಭಟ್ಟ ವಿರಚಿತಾಯ ಪದಾರ್ಥ ಪ್ರದೀಪಕಾಯ ಪಂಚಮೋಧ್ಯಾಯ. ಇಲ್ಲಿಗೆ ಶ್ರೀಮದಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಯಾವ ತಾತ್ಪರ್ಯನಿರ್ಣಯ 5ನೇ ಅಧ್ಯಾಯ ಮುಕ್ತಾಯವಾಗಿದೆ. ಮುಂದೆ ಆ ಹನುಮಂತ ದೇವರನ್ನ ತನ್ನ ಅಮೃತ ಹಸ್ತದಿಂದಾಗಿ ರಾಮಚಂದ್ರ ದೇವರು ಎಬ್ಬಿಸ್ತಾನೆ. ಅದಾದ ಮೇಲೆ ರಾಮಚಂದ್ರ ದೇವರ ಹಾಗೂ ಹನುಮಂತನ ಒಂದು ಸಂವಾದ, ಅತ್ಯುತ್ತಮವಾದಂತಹ ಆ ಯಾವ ಪ್ರೀತಿಯ ಪ್ರೇಮದ ಕಲಹ, ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ತಿಳಿಯೋಣ.
ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.